ಓಂ ನಮೋ ಭಗವತೆ ವಾಸುದೇವಾಯ. ಕೃಷ್ಣವಾಣಿ. ಸ್ನೇಹಿತರೆ, ಕಾವನ ಕ್ಷಣದಲ್ಲಿ 70 ಅಥವಾ 80 ವಯಸ್ಸಿನಲ್ಲಿ ಕೊನೆಯ ಉಸಿರನ್ನು ಎಣಿಸುತ್ತಿರುವವರನ್ನು ಕೇಳಿ ನೋಡಿ. ಅವರು ಸ್ಪಷ್ಟವಾಗಿ ನಿಮಗೆ ತಿಳಿಸುತ್ತಾರೆ, ಉಸಿರನ್ನು ಎಣಿಸುವುದಕ್ಕಿಂತ ಹಣವನ್ನು ಎಣಿಸುವುದು ಸುಲಭ ಎಂದು. ಹಣವು ನಿಮ್ಮ ದೇಹವನ್ನು ತ್ಯಜಿಸಿ ಮಣ್ಣಲ್ಲಿ ಮಣ್ಣಾಗುವ ಶವದ ಕವನದಲ್ಲಿ ಜೇಬುಗಳಿಲ್ಲವೆಂಬುದನ್ನು ನೀವು ಮರೆತಿರುವಿರಿ. ಓಂ ನಮೋ ಭಗವತೆ ವಾಸುದೇವಾಯ. ಕನ್ನಡ ವಿಚಾರಧಾರೆಗಳು ಎಂಬ ನಮ್ಮ ಈ ಆಧ್ಯಾತ್ಮಿಕ ವೇದಿಕೆಗೆ ಸಮಸ್ತ ಪ್ರೀತಿಯ ಸ್ನೇಹಿತರೆ, ಆತ್ಮೀಯ ಸ್ವಾಗತ. ಇಂದು ನಾವು ಜಗತ್ಕೋಟಲೆಗಳಿಗೆ ಮತ್ತು ಮಾನವನ ನಿತ್ಯ ಜೀವನದ ಗೊಂದಲಗಳಿಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅತ್ಯಂತ ಪ್ರಾಯೋಗಿಕ ಮತ್ತು ಆಳವಾದ ಉತ್ತರಗಳನ್ನು ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ನಿಟ್ಟಿನಲ್ಲಿ ವಿಶ್ಲೇಷಿಸಲಿದೆ. ಶಾಂತ, ಗಹನವಾದ ಶೈಲಿಯಲ್ಲಿ ಜೀವನದ ಸತ್ಯಗಳನ್ನು ಮತ್ತು ಕೃಷ್ಣನ ದಿವ್ಯ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಸದಾ ಸಿದ್ಧರಿರುತ್ತೇವೆ. ನಮ್ಮ ಈ ವಿಚಾರ ಮಂಥನವು ನಿಮ್ಮ ಜೀವನದಲ್ಲಿ ಬೆಳಕನ್ನು ಮೂಡಿಸಲಿ ಎಂಬುದೇ ನಮ್ಮ ಆಶಯ. ಭಾಗ 1: ಸಂಪತ್ತಿನ ವ್ಯಾಮೋಹ ಮತ್ತು ಸಂಬಂಧಗಳ ಬೆಲೆ. ಸಾವಿನವರೆಗೂ ಕೇವಲ ಹಣದ ಹಿಂದೆಯೇ ಓಡುವ ಎಷ್ಟು ಮಂದಿಯನ್ನು ನಾವು ನಿತ್ಯ ಜೀವನದಲ್ಲಿ ನೋಡಿದ್ದೇವೆ. ಹಣವನ್ನು ಕಳೆದುಕೊಳ್ಳುವುದಕ್ಕಿಂತಲೂ ಹೆಚ್ಚು ಜನರಿಸುವ ಮತ್ತೊಂದು ವಿಷಯವಿದೆ. ಅದೇನು ಗೊತ್ತೇ? ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಯಾರಿಗೋಸ್ಕರ ಖರ್ಚು ಮಾಡಲು ಆ ವ್ಯಕ್ತಿಯನ್ನು ಕಳೆದುಕೊಳ್ಳುವುದು. ನಿಜವಾಗಿಯೂ ನಷ್ಟ ಎಂಬುದು ಹಣದ ಕೊರತೆಯಿಂದಲ್ಲ, ಬದಲಿಗೆ ಸಮರ್ಪಕ ಯೋಜನೆ ಇಲ್ಲದಿರುವುದೇ ನಮ್ಮ ಪ್ರಗತಿಗೆ ನಾವು ನಮ್ಮ ಆತ್ಮಸಾಕ್ಷಿಯನ್ನು ಎಂದಿಗೂ ಮಾರಾಟ ಮಾಡಲು ಕಲಿಯಲಿಲ್ಲ. ಒಂದು ವೇಳೆ ಮಾಡಲು ಕಲಿತಿದ್ದರೆ ಈ ಜಗತ್ತಿನಲ್ಲಿ ಸಂಪತ್ತು ಗಳಿಸುವುದು ಅಷ್ಟೊಂದು ಕಷ್ಟಕರವಾದ ವಿಷಯವಾಗಿರುತ್ತಿರಲಿಲ್ಲ. ಜೀವನವೆಂದರೆ ಬೇರೆಯವರಿಗೆ ಉಪಯುಕ್ತವಾಗುವುದು, ಆದರೆ ನಮ್ಮ ಕಾಲ ಕೇವಲ ಕಾಗದದ ತುಣುಕುಗಳಿಸುವುದರಲ್ಲಿ ವ್ಯಯವಾಗುತ್ತಿದೆ. ಪೂಜ್ಯರೇ, ಹಣವು ಅತ್ಯಂತ ಮುಖ್ಯವಾದದ್ದು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಆ ಹಣದ ವ್ಯಾಮೋಹದಲ್ಲಿ ನಾವು ಕಣ್ಣು ಕುರುಡಾಗಬಾರದು. ನಾವು ನಮ್ಮ ಆತ್ಮೀಯ ವಧು ಬಳಗವನ್ನು ಮತ್ತು ನಮ್ಮ ಜವಾಬ್ದಾರಿಗಳನ್ನು ನೋಡದಷ್ಟು ಕುರುಡರಾಗುವುದು ಖಂಡಿತ ತಪ್ಪು. ಸಂಪಾದಿಸಿರಿ, ಆದರೆ ಆ ಸಂಪಾದನೆಯಿಂದ ಹುಚ್ಚರಾಗಬೇಡಿರಿ. ಸಂತೋಷದಿಂದ ಇರಿ ಮತ್ತು ಹಣದ ಬಗ್ಗೆ ಚಿಂತಿಸುವುದನ್ನು ಬದಿಗೊತ್ತಿ. ಶ್ರೀಕೃಷ್ಣ ಹೇಳಿದಂತೆ ಹಣವು ಹೊಸ ಸಂಬಂಧಗಳನ್ನು ನಿರ್ಮಿಸುತ್ತದೆ, ಆದರೆ ಹಳೆಯ ಮತ್ತು ಸತ್ಯವಾದ ಸಂಬಂಧ ಹಾಳು ಮಾಡುತ್ತದೆ. ಈ ಜಗತ್ತಿನಲ್ಲಿ ಯಾರೂ ಯಾರಿಗೂ ಸಂಪೂರ್ಣವಾಗಿ ಸಂಬಂಧಿಸಿರುವುದಿಲ್ಲ. ಕೇವಲ ಹಣದ ಮೇಲೆ ನಿಂತಿರುವ ಬಿಸಿನೆಸ್ಗಳಂತೆ, ವ್ಯಾಪಾರದಂತೆ ಆಗಿಬಿಟ್ಟಿವೆ. ಪ್ರೀತಿ ಈ ವ್ಯಾಪಾರವೇ ಹೆಚ್ಚಾಗಿದೆ. ನಮ್ಮ ಜೇಬಿನಲ್ಲಿ ಒಂದು ಸಣ್ಣ ರಥವಾದರೂ ಸಾಕು, ಕ್ಷಣ ಮಾತ್ರದಲ್ಲಿ ದೂರವಾಗುತ್ತವೆ. ವಯಸ್ಸು ಹೆಚ್ಚಿದಂತೆ ಜಗತ್ತು ಕೇವಲ ಸಂಪತ್ತಿಗೆ ಎಂದು ನನಗೆ ಮನದಟ್ಟಾಗಿದೆ. ನಾವು ಕಾಲಿಗೆ ಅಂಟಿಕೊಂಡಿದ್ದ ಮಣ್ಣನ್ನು ನೆಕ್ಕುವಷ್ಟರ ಆತ್ಮಸಾಕ್ಷಿಯನ್ನು ಕಳೆದುಕೊಂಡಿದ್ದರೆ ಆಗಲೇ ಪ್ರಗತಿಯ ಸುಗ್ಗಿಯನ್ನು ಪಡೆಯುತ್ತಿದ್ದೆವು. ಕೇವಲ ಮಟ್ಟಿಗಾದರೂ ನಾವು ಆತ್ಮಸಾಕ್ಷಿ ರಹಿತರಾಗಿದ್ದರೆ ನಂಬಿರಿ, ನಾವು ಬಹಳ ಹಿಂದೆಯಾಗಬಹುದಿತ್ತು. ಹಣವು ಕೇವಲ ಒಬ್ಬ ವ್ಯಕ್ತಿಯ ಜೀವನ ಶೈಲಿಯನ್ನು ಮಾತ್ರ ಅದು ಬುದ್ಧಿವಂತಿಕೆ, ದೃಢ ನಿರ್ಧಾರ ಮತ್ತು ಹಣೆಬರಹವನ್ನು ಬಡತನದಲ್ಲಿ ಸಂಪತ್ತಿದ್ದಾಗ ಸಾವಿರಾರು ಮಿತ್ರರು ರೂಪುಗೊಳ್ಳುತ್ತಾರೆ. ಆದರೆ ಜೇಬು ಖಾಲಿತನವೇ ವಿಶ್ವದಲ್ಲೇ ಅತ್ಯಂತ ಭಾರವಾದ ಅನುಭವವಾಗುತ್ತದೆ. ಆ ಭಾರವನ್ನು ಹೊರಲು ಕಷ್ಟವಾಗುತ್ತದೆ. ಭಾಗ 2: ಸಂಪಾದನೆಯ ಮಾರ್ಗ ಮತ್ತು ಚಿಂತೆಯ ನಿವಾರಣೆ. ಹಣವನ್ನು ಉಳಿಸುವುದರ ಬಗ್ಗೆ ಹೆಚ್ಚು ಗಮನ ನೀಡುವ ಬದಲು ಅದರ ಹೆಚ್ಚು ಗಳಿಸುವುದರ ಕಡೆಗೆ ಗಮನ ನೀಡಿರಿ. ಮನುಷ್ಯನ ಅಹಂಕಾರವು ತಾರ್ಕಿಕವಾಗಿದೆ. ಜೇಬಿನಲ್ಲಿ ಹಣ ಬಂದಾಗ ನಮ್ಮ ವ್ಯಾಲೆಟ್ ಸಹ ಉಬ್ಬುತ್ತದೆ. ನೀವು ಹಣವನ್ನು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಗಳಿಸಿದ್ದರೆ ಅದು ಸರಿಯಾದ ಮಾರ್ಗ, ಆದರೆ ನೀವು ದುರಾಸೆಯಿಂದ ಗಳಿಸಿದ್ದರೆ ಅದು ತಪ್ಪು. ಹಣ ಎಲ್ಲಿ ಹೋಗುತ್ತದೆ, ಅದು ಹೇಗೆ ಬರುತ್ತದೆ ಎಂದು ಚಿಂತಿಸುವುದೇಕೆ? ಅದು ನಿಮ್ಮ ನ್ಯಾಯಬದ್ಧವಾದ ಸಂಪಾದನೆಯಾಗಿದ್ದರೆ, ಅದೃಷ್ಟದ ಭಾಗವಾಗಿದ್ದರೆ ಈಗೂ ಹೋಗುವುದಿಲ್ಲ ಮತ್ತು ಖಂಡಿತವಾಗಿಯೂ ಅದು ನಿಮ್ಮ ಬಳಿಗೆ ಮರಳಿ ಬರುತ್ತದೆ. ಜೀವನಕ್ಕೆ ಅನೇಕ ಅರ್ಥವಿರುತ್ತವೆ, ಆದರೆ ಹಣದ ಮಹತ್ವವು ಕಡಿಮೆಯಾಗಿರುವುದಿಲ್ಲ. ಹಣವನ್ನು ಗಳಿಸುವುದು ಮುಖ್ಯ, ಆದರೆ ನಿಮ್ಮ ಶಾಂತಿ ಮತ್ತು ನಂಬಿಕೆಯನ್ನು ಕಳೆದುಕೊಂಡು ಹಣವನ್ನು ಗಳಿಸುವುದು ಸರಿಯಲ್ಲ. ನೀವು ಶ್ರೀಮಂತರಾಗಲು ಅರ್ಹರಾಗಿದ್ದರೆ ಆ ಅರ್ಹತೆಯನ್ನು ಉಳಿಸಿಕೊಳ್ಳಿರಿ. ಹಣದ ಬಗ್ಗೆ ಚಿಂತಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿರಿ. ಇಂದು ಹಣವನ್ನು ಕಳೆದುಕೊಂಡರೂ ಸಹ ಅದು ನಾಳೆ ಮರಳಿ ಬರುತ್ತದೆ. ಆದರೆ ಈ ಚಿಂತೆಯಿಂದಾಗಿ ಒಮ್ಮೆ ಕಳೆದು ಹೋದ ಸಂತೋಷವೆಂದಿಗೂ ಹಿಂತಿರುಗುವುದಿಲ್ಲ. ಬೀಜಗಳನ್ನು ಬಿತ್ತಿದರೆ ನಾಳೆ ನೀವು ಅವುಗಳನ್ನು ತಿನ್ನುತ್ತೀರಿ. ಹಣವು ಎಂದಿಗೂ ತಮ್ಮ ಹೃದಯದಿಂದ ಹೊರಹೋಗದ ಕೆಲವು ಜನರನ್ನು ನೀವು ನೋಡಿದ್ದೀರಾ? ಅವರು ಒಂದು ಮುಖ್ಯ ವಿಷಯವನ್ನು ಮರೆತು ಬಿಡುತ್ತಾರೆ. ಹಣವನ್ನು ಉಳಿಸುವ ಬಗ್ಗೆ ಮಾತ್ರವನು ಹೆಚ್ಚು ಗಳಿಸುವ ಆಶೆಯನ್ನು ಕಳೆದುಕೊಂಡಿದ್ದಾನೆ ಎಂದು ಅರಿತುಕೊಳ್ಳಿ. ಹಣವು ನಿಮ್ಮ ಸಂತೋಷ ಮತ್ತಿಗಿಂತ ನಿಮ್ಮ ಜೀವನಕ್ಕಿಂತ ಹೆಚ್ಚು ಮುಖ್ಯವಲ್ಲ. ಒಂದು ವೇಳೆ ನೀವು ಆ ಚಿಂತೆಯಲ್ಲಿಯೇ ಉರಿಯುತ್ತಾಯೇ, ಹೇಗೆ 4 ಕ್ಷಣಗಳ ಕಾಲ ಬದುಕಲು ಸಾಧ್ಯ? ಹಣಕ್ಕಾಗಿ ಬದುಕುವುದು ಸರಿಯಾಗಿದೆ, ಹಣಕ್ಕಾಗಿ ಸಾಯುವುದು ತಪ್ಪು. ಕೆಲವರು ಹಣ ಗಳಿಸಿ ಜೀವನವನ್ನು ಉತ್ತಮಗೊಳಿಸಲು ಬಯಸುತ್ತಾರೆ, ಆದರೆ ಕೆಲವರು ಹಣವನ್ನು ವ್ಯರ್ಥ ಮಾಡಿ ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾರೆ.
ಅವರು ಇಡೀ ಜೀವನಕ್ಕೆ ಓಡುತ್ತಾರೆ. ಕೊನೆಗೆ ಅವರ ಹೆಜ್ಜೆಗಳು ದಣಿದು ನಿಂತಾಗ ಮಾತ್ರ ಅವರಿಗೆ ಜೀವನದ ನಿಜವಾದ ಅರ್ಥ ಅರಿಯುತ್ತದೆ. ಒಬ್ಬ ವ್ಯಕ್ತಿಯು ಈ ಒಂದು ಜೀವನದಲ್ಲಿ ಸಂತೋಷವನ್ನು ಹಿಡಿದಿಟ್ಟುಕೊಳ್ಳದಿದ್ದರೆ ಅವನ ರೀತಿಯ ಜೀವನವನ್ನು ನಡೆಸಿದಂತಾಯಿತು. ಹಣದ ಬಗೆಗಿನ ವ್ಯಾಮೋಹವು ವಿಷದ ಹಾವಿನಷ್ಟೇ ಮಾರಕವಾದದು. ಕಾಲುಂಗರಲ್ಲಾಯಿಸಿರಿ, ಸ್ವಲ್ಪ ಭಾವುಕರಾಗೋಣ. ಈಗ ಹಣವನ್ನು ಬದಿಗಿಟ್ಟು ನಂಬಿಕೆ ಮತ್ತು ಶಾಂತಿಗೆ ಪ್ರಾಮುಖ್ಯತೆ ನೀಡಿರಿ. ಹಣವಿಲ್ಲದ ಜೀವನವು ಖಂಡಿತವಾಗಿಯೂ ಕಷ್ಟಕರವಾಗಿರುತ್ತದೆ, ಆದರೆ ಹಣ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಆ ಜೀವನವು ನರಕವಾಗಿರುತ್ತದೆ. ಮನುಷ್ಯನು ಚಿಂತೆಗಳಲ್ಲಿ ಮುಗಿರುತ್ತಾನೆ. ಅವನು ಜೀವನದ ವರವನ್ನು ಹಣದಿಂದ ದೂರ ಮಾಡಿ ಅದರ ಮಹತ್ವವನ್ನು ನಾಶ ಮಾಡುತ್ತಾನೆ. ಜೀವನದಲ್ಲಿ ದಾನಶೀಲರಾಗಿರಿ. ಸುಲಭ ಜೀವನ ಸಿಗದಿರಬಹುದು, ಆದರೆ ಉಚಿತವಾಗಿ ಬರುವ ಚಿಂತೆಗಳಿಂದ ಖಂಡಿತ ದೂರವಿರಬಹುದು. ಈ ಮಾತಿನ ಉದ್ದೇಶ ಇಷ್ಟೇ: ನಿಮಗೆ ಹಣವಿದ್ದರೆ ಖಂಡಿತ ಗಳಿಸಿರಿ, ಆದರೆ ನಿಮ್ಮ ಶಾಂತಿಯನ್ನು ಮರೆಯಬೇಡಿರಿ ಅಥವಾ ಹಣದ ಮೇಲೆ ಅವಲಂಬಿತರಾಗಬೇಡಿರಿ. ಹಣ ಗಳಿಸಿರಿ, ಆದರೆ ಯಾರಿಗೂ ತಲೆಬಾಗಬೇಡಿರಿ. ಭಾಗ 3: ಗೌರವ ಮತ್ತು ಯೋಗ್ಯತೆ. ಗುರುತು ಮೂಲಕ ನಿಮಗೆ ಸಿಗುವ ಕೆಲಸವು ಕಡಿಮೆ ಸಮಯಕ್ಕೆ ಇರುತ್ತದೆ, ಆದರೆ ನಿಮ್ಮ ಕೆಲಸದ ಮೂಲಕ ನೀವು ಗಳಿಸುವ ಗುರುತು ಜೀವನ ಪೂರ್ತಿ ಉಳಿಯುತ್ತದೆ. ಆದ್ದರಿಂದ ದುರಾಸೆಯಿಂದ ನಿಮ್ಮ ಹೆಸರು ಅಥವಾ ಖ್ಯಾತಿಯನ್ನು ಹಾಳು ಮಾಡಬೇಡಿರಿ. ನಿಮ್ಮ ಹೆಸರು ಆ ಕೆಲಸಕ್ಕೆ ಅತ್ಯುತ್ತಮ ಸ್ಥಳದಲ್ಲಿ ಸೇರಬೇಕು ಮತ್ತು ನೀವು ಪ್ರತಿ ಸನ್ನಿವೇಶದಲ್ಲಿ ಸ್ಮರಿಸಲ್ಪಡಬೇಕು. ನೀವು ಎಷ್ಟೇ ಶ್ರೀಮಂತರಾಗಿರಿ, ನೀವು ತಿನ್ನಲು ಸಿಗುವುದು ಕೇವಲ ರೊಟ್ಟಿ ಮಾತ್ರ. ಒಂದು ಕೆಲಸವನ್ನು ಆರಿಸಿಕೊಳ್ಳಿ ಮತ್ತು ಅದರಲ್ಲಿ ಅತ್ಯುತ್ತಮ. ಆಗ ಹಣವು ಹುಚ್ಚು ಹಿಡಿದಂತೆ ನಿಮ್ಮ ಹಿಂದೆ ಓಡಿ ಬರುತ್ತದೆ. ಹಣವು ಕಾರಿನಲ್ಲಿರುವ ಎಣ್ಣೆಯಷ್ಟೇ, ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಬದುಕಿನಲ್ಲಿ ನೀವು ಹಾರುತ್ತಿದ್ದರೂ ಯಾರೂ ನಿಮ್ಮನ್ನು ಸಾಧ್ಯವಿಲ್ಲ ಎಂದು ಅದೃಷ್ಟದಲ್ಲಿ ಬರೆದಿದೆ. ನೀವು ಸಂತೋಷವಾಗಿದ್ದರೆ ಆಶೀರ್ವಾದವನಿಗೆ ಬರುತ್ತವೆ. ನೀವು ಭಾರದ ಅಡಿಯಲ್ಲಿ ಬದುಕಿದರೆ ಜೀವನವು ಚಿಂತೆಗಳಿಗೆ ಹೋಗುತ್ತದೆ. ಆದ್ದರಿಂದ ಜೀವನದಲ್ಲಿ ಸ್ವಲ್ಪ ಉಸಿರಾಡಲು ಕಲಿಯಿರಿ. ಭಾರ ಕಡಿಮೆ ಮಾಡಿ ಮತ್ತು ನೇರವಾಗಿ ನಡೆಯಲು ಕಲಿಯಿರಿ. ಹೆಚ್ಚು ಮೌಲ್ಯವನ್ನು ಗಳಿಸಲು ಅತ್ಯಂತ ಮೌಲ್ಯಯುತರಾಗಬೇಕು ಮತ್ತು ಮೌಲ್ಯಯುತರು ಎಂದಿಗೂ ಕಡಿಮೆ ಬೆಲೆಗಳ ಹಿಂದೆ ಓಡುವುದಿಲ್ಲ. ನಾನು ಹೇಳುವುದು ಇಷ್ಟೇ: ಶಾಂತಿಯಿಂದ ಕಳೆಯಿರಿ. ಭವಿಷ್ಯದಲ್ಲಿ ಕನಸುಗಳು ನಿಮಗೆ ಸಿಗುತ್ತವೆ, ಅವಕಾಶಗಳು ಸಿಗುತ್ತವೆ, ಅದೃಷ್ಟದ ಜೊತೆಗೆ ಒಳ್ಳೆಯ ಆಶೀರ್ವಾದಗಳು ಸಿಗುತ್ತವೆ. ಆದರೆ ಒಂದು ವಿಷಯ: ಈ ಶಾಂತಿಯ ಜೀವನವು ಒಮ್ಮೆ ಕೈಜಾರಿದರೆ ನಂತರ ನೀವು ಮತ್ತೆ ಸಿಗುವುದಿಲ್ಲ. ಚಿಂತೆಯು ಒಬ್ಬ ವ್ಯಕ್ತಿಯನ್ನು ಹೆದರಿಸುತ್ತದೆ ಮತ್ತು ಭಯವು ಅವನನ್ನು ಹುಚ್ಚನನ್ನಾಗಿ ಹಣವನ್ನು ಕಳೆದುಕೊಳ್ಳುವ ಚಿಂತೆ ಅಥವಾ ಅದರ ಬಗ್ಗೆ ತಿಳಿದುಕೊಳ್ಳುವುದು ಅನಿವಾರ್ಯ. ಆದರೆ ಈ ಚಿಂತೆಯು ನಮ್ಮ ಶಾಂತಿಯನ್ನು ತಿನ್ನಲು ಶುರು ಮಾಡಿದರೆ ಅದು ನಿಮ್ಮ ಆಲೋಚನೆಯಲ್ಲಿನ. ಶಾಂತವಾಗಿರಿ, ಸಂತೋಷವಾಗಿರಿ, ತಂಪಾಗಿರಿ ಮತ್ತು ಸಂಪೂರ್ಣವಾಗಿ ಕನಸುಗಳ ನಡುವೆ ಚತುಶ್ಚಂದ್ರಿಕೆ ಇರುವಂತಹ ಜೀವನವನ್ನು ಕಲ್ಪಿಸಿಕೊಳ್ಳ. ಕೆಲವು ಹಣಕ್ಕಾಗಿ ಸಂತೋಷ ಮತ್ತು ಶಾಂತಿಯನ್ನು ತ್ಯಾಗ ಮಾಡಬೇಕಾದ ಜೀವನದಿಂದ ಈ ಮನುಷ್ಯನು ಹಣವನ್ನು ಗಳಿಸುತ್ತಾನೆ ಮತ್ತು ಅನೇಕ ಕನಸುಗಳನ್ನು ಕಾಣುತ್ತಾನೆ, ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುತ್ತಾನೆ. ಹಣವು ಖಂಡಿತ ಬರುತ್ತದೆ, ಆದರೆ ನೀವು ಹಣದ ಬಗ್ಗೆ ಮಾತ್ರ ಚಿಂತಿಸುತ್ತಾ ಕುಳಿತರೆ ಹೇಗೆ ಸಾಧ್ಯವಾಗುತ್ತದೆ? ತಮ್ಮ ಹಾಸಿಗೆಯ ಅಗಲಕ್ಕೆ ಅನುಗುಣವಾಗಿ ಕಾಲು ಚಾಚುವವರಿಗೆ ಮುಂದೆಯೂ ಕೈ ಚಾಚುವ ಅಗತ್ಯವಿರುವುದಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ತತ್ವವಿಗಿಂತ ಹೆಚ್ಚಾಗಿ ತನ್ನನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುತ್ತಾನೆ. ಆದರೆ ತತ್ವಗಳ ದಾನದ ಮೇಲೆ ನಿಮಗೆ ಸಾಕಷ್ಟು ಹಣ ಸಿಗುತ್ತದೆ. ಕಳೆದುಹೋದ ತತ್ವವನ್ನು ಕೋಟಿಗಟ್ಟಲೆ ಆಸ್ತಿಯಿಂದಲೂ ಖರೀದಿಸಲು ಸಾಧ್ಯವಿಲ್ಲ. ನಿಮ್ಮ ಬಳಿ ಹಣ ಇರು, ಜಗತ್ತು ನಿಮ್ಮನ್ನು ಸಹೋದರ ಹೇಗಿದ್ದೀರಿ ಎಂದು ಕೇಳುತ್ತದೆ. ಹಣ ಗಳಿಸಲು ಕಳೆಯಬೇಡಿ, ಅದನ್ನು ಖರ್ಚು ಮಾಡಲು ಜೀವನದಲ್ಲಿ ಸಮಯವೇ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿಯ ಬಳಿ ಬಹಳಷ್ಟು ಹಣ, ಅವನು ಕಪಟಿಯಾಗುತ್ತಾನೆ. ಕೇವಲ ಕೆಲವು ಕಾಗದದ ತುಣುಕುಗಳನ್ನು ಅರ್ಥ ಮಾಡಿಕೊಳ್ಳಬೇಡಿ. ನನ್ನ ಬಳಿ ಇರಿಸಿಕೊಳ್ಳಲು ಎಷ್ಟು ಶಾಂತಿಯನ್ನು ಕತ್ತು ಹಿಸುಕಬೇಕಾಯಿತು ಎಂದು ನನಗೆ ಗೊತ್ತಿಲ್ಲ. ಗಳಿಸುವುದು ಎಂದರೆ ಜಿಪುಣತನವಲ್ಲ. ಇದರರ್ಥ ಅಗತ್ಯಕ್ಕೆ ಅನುಗುಣವಾಗಿ ಸರಿಯಾದ ಸ್ಥಳದಲ್ಲಿ ಖರ್ಚು ಮಾಡುವುದು. ಇಬ್ಬರು ಮಾತ್ರ ಹಣದ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಒಬ್ಬನು ಕುಟುಂಬದ ಆಸ್ತಿಯವನು ಮತ್ತು ಇನ್ನೊಬ್ಬನು ಮೋಸದಿಂದ ಹಣ ಗಳಿಸಿದವನು. ಭಾಗ 4: ಸಂಬಂಧಗಳು, ವಿಶ್ವಾಸ ಮತ್ತು ಜೀವನದ ಪಾಠಗಳು. ಹಣವು ಮಾನವ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಆವಿಷ್ಕಾರವಾದು. ಅದು ಮನುಷ್ಯನ ಚಾರಿತ್ರವನ್ನು ಪರೀಕ್ಷಿಸಲು ಅತ್ಯಂತ ವಿಶ್ವಾಸಾರ್ಹವಾದ ವಸ್ತು. ಸಂಬಂಧಗಳಂತೆ ಗೌರವಿಸಿರಿ. ಎರಡನ್ನೂ ಕಳೆದುಕೊಳ್ಳುವುದು ಸುಲಭ ಮತ್ತು ಗಳಿಸುವುದು ಹಣದಲ್ಲಿ ಬಹಳ ಉಷ್ಣತೆ ಇದೆ ಮತ್ತು ಅದು ಮೊದಲಿಗೆ ಸಂಬಂಧಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ನಲ್ಲಿ ಒಂದು ನಿಯಮವಿದೆ: ಶ್ರೀಮಂತರಿಗೆ ನಮಸ್ಕಾರ, ಬಡವರಿಗೆ ತಿರಸ್ಕಾರ. ಜ್ಞಾನ ಸಿಗದಿದ್ದರೆ, ಖುರಾನ್ನಲ್ಲಿ ನಂಬಿಕೆ ಸಿಗದಿದ್ದರೆ ಆ ವ್ಯಕ್ತಿ ಆಕಾಶದಲ್ಲಿ ದೇವರನ್ನು ಮನುಷ್ಯನಲ್ಲಿ ಮನುಷ್ಯ ಸಿಗುವುದಿಲ್ಲ. ಇತ್ತೀಚೆಗೆ ಜನರು ಕಡಿಮೆ
ಹೇಳುತ್ತಾರೆ ಮತ್ತು ಹೆಚ್ಚು ವಿವರಿಸುತ್ತಾರೆ. ಆದ್ದರಿಂದ ಸಂಬಂಧಗಳು ಕಡಿಮೆ ಬಗೆಹರಿಯುತ್ತವೆ ಮತ್ತು ಹೆಚ್ಚು ಜಟಿಲವಾಗುತ್ತವೆ. 4 ಜನರು ಏನು ಹೇಳುತ್ತಾರೆಂದು ಯೋಚಿಸುವುದರಲ್ಲೇ ನಾವು ಜೀವನವನ್ನು ಕಳೆಯುತ್ತೇವೆ ಮತ್ತು ಕೊನೆಯಲ್ಲಿ 4 ಜನರು ಕೇವಲ ರಾಮನ ನಾಮವೇ ಸತ್ಯ ಎಂದು ಹೇಳುತ್ತಾರೆ. ಸಮಾಧಿಯಲ್ಲಿ ಹೂತ ನಂತರ ಎಲ್ಲ ಸಂಬಂಧಗಳು ಮುರಿಯುತ್ತವೆ. ಕೆಲವು ದಿನಗಳಲ್ಲಿ ಪ್ರೀತಿಪಾತ್ರರನ್ನು ಮರೆಯುತ್ತೇವೆ. ಯಾರೂ ಜೀವನ ಪೂರ್ತಿ ಯಾರಿಗೋಸ್ಕರ ಅಳುವುದಿಲ್ಲ. ಕಟ್ಟುವ ಕಾಲಾನಂತರದಲ್ಲಿ ಒಣಗಿ ಹೋಗುತ್ತದೆ. ಮನುಷ್ಯನು ಮನುಷ್ಯನಿಗೆ ದ್ರೋಹ ಮಾಡುವುದಿಲ್ಲ, ಆದರೆ ಅವನು ಇತರರಿಂದ ಇಟ್ಟುಕೊಂಡಿರುವ ನಿರೀಕ್ಷೆಯೇ ದ್ರೋಹ ಮಾಡುತ್ತದೆ. ನೀವು ಪ್ರತಿಯೊಂದು ಹೃದಯಕ್ಕೆ ತೆಗೆದುಕೊಂಡರೆ ನೀವು ಅಳುತ್ತಾ ಇರುತ್ತೀರಿ. ಆದ್ದರಿಂದ ಆ ವ್ಯಕ್ತಿ ಹೇಗಿದ್ದಾನೋ ಹಾಗೆಯೇ ಇರಲು ಕಲಿಯಿರಿ. ಅವು ತಪ್ಪು ತಿಳುವಳಿಕೆಯಲ್ಲಿ ಕಳೆದು ಹೋಯಿತು. ಇಲ್ಲದಿದ್ದರೆ ಮುಂದಿನ ಜನ್ಮಕ್ಕೂ ಕೆಲವು ಬರವು. ಮನುಷ್ಯನು ನೋವನ್ನು ಸಹಿಸಿಕೊಳ್ಳುತ್ತಾನೆ, ಆದರೆ ನಗುವುದನ್ನು ಮಾತ್ರ ಇದು ಅವನಿಗೆ ಸಮಯ ತೆಗೆದುಕೊಳ್ಳಲು ಯಾವುದೇ ಸಮಯವನ್ನು ನೀಡುವುದಿಲ್ಲ. ನೆನಪಿಸಿಕೊಳ್ಳುವುದನ್ನು ನಾವು ನಿಲ್ಲಿಸಿದಾಗ ಅದಕ್ಕೆ ಸಾವು ಎಂದು ಕರೆಯಲಾಗುತ್ತದೆ. ಯಾವುದನ್ನಾದರೂ ಮುರಿಯಲು ಕಲ್ಲು ಎಸೆಯುವುದು ಅನಿವಾರ್ಯವಲ್ಲ. ಕೆಲಸ ಮಾಡುವ ಬದಲಾಯಿಸುವುದು ಬಹಳಷ್ಟು ಮುರಿಯುತ್ತದೆ. ಶ್ರೀಕೃಷ್ಣನು ಕಂಸನೊಂದಿಗಿನ ತನ್ನ ಸಮಯ ನಾಚಿಕೆ ಪಟ್ಟಿದ್ದರೆ ಅವನು ಅವನನ್ನು ಎಂದಿಗೂ ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಅದನ್ನು ವಿರೋಧಿಸುವುದು ಮುಖ್ಯ, ಅವನು ನಿಮ್ಮ ಸಂಬಂಧಿ ಅಥವಾ ಹತ್ತಿರದವರಾಗಿರಲಿ. 5. ಸದ್ಗುಣ, ಯಶಸ್ಸು ಮತ್ತು ಆತ್ಮವಿಶ್ವಾಸ. ಯಾವುದೇ ಕೆಲಸದಲ್ಲಿ ನಿಮ್ಮನ್ನು ನಿರೂಪಿಸಿಕೊಳ್ಳಿ, ಏಕೆಂದರೆ ಕಾರ್ಯನಿರತ ಮನುಷ್ಯನಿಗೆ ದುಃಖಿಸಲು ಸಮಯ ಸಿಗುವುದಿಲ್ಲ. ಕಷ್ಟಪಟ್ಟು ಇರಿ. ನಿಮ್ಮ ಕೆಲಸವು ಬೇಗನೆ ಆಗದಿರಬಹುದು, ಆದರೆ ಅದು ಶೀಘ್ರದಲ್ಲೇ ನಡೆಯುತ್ತದೆ. ಕತ್ತಲೆಯನ್ನು ತೆಗೆದುಹಾಕಲು ಸಮಯ ವ್ಯರ್ಥ ಮಾಡಬೇಡಿ, ಬದಲಿಗೆ ದೀಪವನ್ನು ಬೆಳಗಿಸಲು ಸಮಯ ಕಳೆಯಿರಿ. ಇತರರ ಹಾಸ್ಯ ಮಾಡುವುದರ ಬದಲು ನಿಮ್ಮನ್ನು ಉನ್ನತೀಕರಿಸಲು ಸಮಯ ಕಳೆಯಿರಿ. ನಿಲ್ಲುವುದು ಎಂದರೆ ಅತ್ಯ ಮತ್ತು ಮುಂದುವರಿಯುವುದು ಎಂದರೆ ಅನಂತ. ಯಾರಾದರೂ ಒಬ್ಬರ ನಡವಳಿಕೆಯನ್ನು ನೋಡಲು ಬಯಸಿದರೆ ಅವರಿಗೆ ಗೌರವ ಕೊಡಿ. ಅವರ ಗುಣಗಳನ್ನು ನೋಡಲು ಬಯಸಿದರೆ ಅವರೊಂದಿಗೆ ಸಮಯ ಕಳೆಯಿರಿ. ಅವರ ಉದ್ದೇಶಗಳನ್ನು ನೋಡಿದರೆ ಅವರಿಗೆ ಸಾಲ ಕೊಡಿ. ಅವರ ಅಭ್ಯಾಸಗಳನ್ನು ನೋಡಲು ಬಯಸಿದರೆ ನಿಮ್ಮ ಜೀವನವನ್ನು ಮುಕ್ತಗೊಳಿಸಿ. ಸತ್ಯವೇನೆಂದರೆ ಮನುಷ್ಯನು ಎಡವಿ ಬಿದ್ದ ನಂತರವೇ ನಡೆಯಲು ಕಲಿಯುತ್ತಾನೆ. ಒಬ್ಬನು ಎಂದಿಗೂ ಬಿಡಬಾರದು. ಮುಂದೆ ಬರುವ ದಿನವು ಇಂದಿಗಿಂತ ಉತ್ತಮವಾಗಿರಬಹುದು. ಈ ಕಹಿನೆಂದರೆ ನಿಮ್ಮವರು ಯಾವಾಗ ನಿಮ್ಮವರಾಗುತ್ತಾರೆ ಮತ್ತು ಅಪರಿಚಿತರು ಯಾವಾಗ ಆಗುತ್ತಾರೆ ಎಂದು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ. ಜೀವನದಲ್ಲಿ ಪ್ರತಿಯೊಂದು ಅವಶ್ಯಕತೆಯನ್ನು ಬಳಸಿಕೊಳ್ಳಿ, ಆದರೆ ಯಾರೊಬ್ಬರ ಪರಿಸ್ಥಿತಿಗಳು ಮತ್ತು ಅನಿವಾರ್ಯತೆಗಳನ್ನು ಬಳಸಿಕೊಳ್ಳಬೇಡಿ. ಅನೇಕ ಬಾರಿ ಒಬ್ಬ ವ್ಯಕ್ತಿ ಜೀವಂತವಾಗಿರುವಾಗ ಅವನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ನಂತರ ಕ್ಷಣ ಮಾತ್ರದಲ್ಲಿ ಅವನ ನೆನಪಿನಲ್ಲಿ ಸಾಯುತ್ತಾನೆ. ನಿಮ್ಮ ಜೀವನವನ್ನು ಬದುಕಿರಿ ಎಂದರೆ ಅದು ನಿಮಗೆ ಸಂತೋಷವನ್ನು ನೀಡುವುದರ ಜೊತೆಗೆ ಇತರರಿಗೆ ನೋವನ್ನು. ನಿಮ್ಮ ತಪ್ಪನ್ನು ನಿಮ್ಮ ಕೈಗಳಿಂದ ಸರಿಪಡಿಸುವುದು ಬೇರೊಬ್ಬರಿಂದ ಉತ್ತಮ. ಬಾಲ್ಯದಲ್ಲಿ ಎಲ್ಲರೂ ದೊಡ್ಡವರಾದ ಮೇಲೆ ಏನಾಗುತ್ತೀರಿ ಎಂದು ಈಗ ನಿಮಗೆ ಉತ್ತರ ಸಿಕ್ಕಿದೆ. ನೀವು ಮತ್ತೆ ಮಗುವಾಗಬೇಕು. ತನ್ನದೇ ಆದ ಶಾಂತಿ ಇದೆ. ಯಾರೂ ಬಂದ ಸಂತೋಷವೂ ಇಲ್ಲ, ದುಃಖವೂ ಇಲ್ಲ. ಕೆಲವು ಜನರು ಎದುರಿಗಿರುವ ವ್ಯಕ್ತಿ ಏಕೆ ಅಷ್ಟು ಸಂತೋಷವಾಗಿದ್ದ ತೊಂದರೆಗೊಳಗಾಗುತ್ತಾರೆ. ನನ್ನನ್ನು ಪರೀಕ್ಷಿಸಬೇಡಿ, ನನ್ನ ಜೀವನವನ್ನು ಕೇಳಬೇಡಿ, ನಾನು ನಾಚಿಕೆ ಪಡುತ್ತೇನೆ. ನನ್ನ ಹಳೆಯ ಪುಸ್ತಕವನ್ನು ಕಳೆದುಕೊಂಡು ನನ್ನ ಸ್ನೇಹಿತ, ನಾನು ನಂಬಿದ ಪ್ರತಿಯೊಬ್ಬ ವ್ಯಕ್ತಿಯೂ ನನ್ನ ಹೃದಯಕ್ಕೆ ನೋವುಂಟು ಮಾಡಿದೆ. ನಿಮಗಾಗಿ ಯಾವುದೇ ಮಟ್ಟಿಗೆ ತಲೆಬಾಗುವವರು ಅವರು ನಿಮ್ಮನ್ನು ಗೌರವಿಸುವುದಲ್ಲದೆ ಪ್ರೀತಿಸುತ್ತಾರೆ. ಜೀವನವನ್ನು ಕೇಳಿದೆ, ನೀನು ಏಕೆ ತುಂಬಾ ಕಷ್ಟಕರವಾಗಿದ್ದೀಯಾ? ಜೀವನವು ನಗುತ್ತಾ ಹೇಳಿತು, ಜಗತ್ತು ವಿಷಯಗಳನ್ನು ಪ್ರಶಂಸಿಸುವುದಿಲ್ಲ. ನನ್ನನ್ನು ಇಷ್ಟಪಡದವರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ, ನನ್ನನ್ನು ಇಷ್ಟಪಡುವಂತೆ ನಟಿಸುವವರ ಬಗ್ಗೆ ನನಗೆ ಸಮಸ್ಯೆ ಇದೆ. ಜೀವನದಲ್ಲಿ ಬೇಕಾದರೆ ಸತ್ಯವನ್ನು ಹೇಳಿ, ಸುತ್ತಿ ಬಳಸಿ ಮಾತನಾಡಬೇಡಿ. ಒಬ್ಬ ವ್ಯಕ್ತಿಯ ಪ್ರಸ್ತುತಿಯನ್ನು ನೋಡಿ ಅವನ ಭವಿಷ್ಯವನ್ನು ಗೇಲಿ ಮಾಡಬೇಡಿ, ಏಕೆಂದರೆ ಸಮಯಕ್ಕೆ ಅಷ್ಟು ಶಕ್ತಿ ಇದೆ. ಧಾರಣವಾಗಿ ಸಾಮಾನ್ಯ ಕಲ್ಲಿದ್ದಲನ್ನು ವಜ್ರವಾಗಿ ಪರಿವರ್ತಿಸಬಹುದು. ತಪ್ಪಿಗೆ ಕ್ಷಮೆಯಾಚಿಸುವುದು ಉತ್ತಮ, ಆದರೆ ಅದನ್ನು ಸುಧಾರಿಸದಿರುವುದು ಇನ್ನೂ ಉತ್ತಮ. ನೀವು ಕೇಳಿದರೆ ನಿಮ್ಮ ದೇವರಿಂದ ಕರುಣೆ ನೀಡುತ್ತಾನೆ ಮತ್ತು ನೀಡದಿದ್ದರೆ ಅದು ಅದೃಷ್ಟ. ಆದರೆ ಜಗತ್ತಿನಿಂದ ಅದು ನೀಡಿದರೆ ಉಪಕಾರದಂತೆ ತೋರುತ್ತದೆ, ನೀಡದಿದ್ದರೆ ನಿಮಗೆ ಮುಜುಗರವಾಗುತ್ತದೆ. ಜೀವನದಲ್ಲಿ ನಿಮ್ಮ ಪ್ರೀತಿಪಾತ್ರರಿಗೆ ಹತ್ತಿರವಾಗಿರಲು ಬಯಸಿದರೆ ಮೌನವಾಗಿರಿ ಮತ್ತು ನಿಮ್ಮ ಪ್ರೀತಿಪಾತ್ರರಲ್ಲಿ ಇರಿಸಿಕೊಳ್ಳಲು ಬಯಸಿದರೆ ಏನನ್ನೂ ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಸಂಬಂಧಗಳು ಎಲ್ಲವೂ ಭಾವನೆಗಳದ್ದು. ಭಾವನೆ ಇದ್ದರೆ ಅಪರಿಚಿತರು ನಮ್ಮವರಾಗುತ್ತಾರೆ, ಭಾವನೆ ನಮ್ಮವರು ಅಪರಿಚಿತರಾಗುತ್ತಾರೆ. ಒಬ್ಬ ವ್ಯಕ್ತಿಯು ಮನೆ ಬದಲಾಯಿಸುತ್ತಾನೆ, ಬದಲಾಯಿಸುತ್ತಾನೆ, ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಏಕೆ ಚಿಂತಿಸುತ್ತೀರಿ? ಅಂದರೆ ಅವನು ತನ್ನನ್ನೇ ಬದಲಾಯಿಸಿಕೊಳ್ಳುವುದಿಲ್ಲ. ನಗುವಿನ ಹಿಂದಿನ ನೋವು, ಕೋಪದ ಹಿಂದಿನ ಪ್ರೀತಿ ಮತ್ತು
ಉಳಿಯುವ ಕಾರಣವನ್ನು ಯಾರೋ ಒಬ್ಬರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರದೋ ತಪ್ಪು, ಯಾರೋ ಅಹಂಕಾರ, ಯಾವುದೇ ಸ್ಥಿರ ಆಧಾರವಿಲ್ಲ. ನಾನು ಧೂಳಾಗಿದ್ದೆ, ಧೂಳಾಗಲು ಇರುತ್ತೇನೆ. ದುಃಖದಲ್ಲಿ ಒಂದು ಉದಾಹರಣೆಯನ್ನು ಸ್ಥಾಪಿಸಿ. ಯಾವಾಗಲೂ ನಿಮ್ಮ ತುಟಿಗಳ ಮೇಲೆ ನಗು ಇರಲಿ. ಕೆಲವು ವಿಷಯಗಳನ್ನು ಅಹಂಕಾರದಿಂದಲ್ಲ, ಆತ್ಮಗೌರವಕ್ಕಾಗಿ ಬಿಡಬೇಕು. ಒಬ್ಬ ವ್ಯಕ್ತಿಯು ಇತರರನ್ನು ತಡೆಯಲು ಒತ್ತಾಯಿಸಲ್ಪಟ್ಟ ಕ್ಷಣದಲ್ಲಿ ಅವನ ಮಾನವೀಯತೆಯು ಕೊಲ್ಲುತ್ತೆ. ಒಬ್ಬನು ದುಃಖದಲ್ಲಿ ನಗಲು ಪ್ರಾರಂಭಿಸುತ್ತಾನೆ. ಜಗತ್ತು ಬಹಳ ಮರೆವುಳ್ಳದ್ದು. ಅದು ತನ್ನ ಸ್ವಾರ್ಥಕ್ಕೆ ಎಷ್ಟು ಸೇವೆ ಸಲ್ಲಿಸುತ್ತದೆಯೋ ಅಷ್ಟನ್ನೇ ನೆನಪಿಸಿಕೊಳ್ಳುತ್ತದೆ. ಸಂಬಂಧಿಸಿಕೊಳ್ಳಬೇಕಾದವನು ನಿಮ್ಮ ಸಾವಿರಾರು ತಪ್ಪುಗಳನ್ನು ಕ್ಷಮಿಸುತ್ತಾನೆ, ಮತ್ತು ಅದನ್ನು ಉಳಿಸಬೇಕಾಗಿಲ್ಲದವನು ನಿಮ್ಮ ಸಣ್ಣ ತಪ್ಪಿಗೂ ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ನಾನು ದಣಿದಿದ್ದೇನೆ ಎಂದು ನಾ ಹೇಗೆ ಹೇಳಲಿ? ನಾನು ಯಾರ ಧೈರ್ಯ ಎಂದು ನನಗೆ ತಿಳಿದಿಲ್ಲ. ಪುಸ್ತಕಗಳ ಮಹತ್ವ, ನನ್ನ ಸ್ಥಾನ, ನನ್ನ ಸ್ನೇಹಿತ ಮತ್ತು ಜನರು ಕಲಿಸುವುದನ್ನು ಮಾತ್ರ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. ನೀವು ಕಣ್ಣು ಮುಚ್ಚುವ ಮೊದಲು ಕಣ್ಣು ತೆರೆದರೆ ನಿಮ್ಮ ಜೀವನವು ಸುಧಾರಿಸುತ್ತದೆ. ನಂಬಿಕೆ ಸ್ಥಾಪಿಸಿದಾಗ ಅಪರಿಚಿತರು ನಮ್ಮವರು, ನಂಬಿಕೆ ಮುರಿದಾಗ ನಮ್ಮವರು ಅಪರಿಚಿತರಾಗುತ್ತಾರೆ. ವಯಸ್ಸು ಎಷ್ಟು ನೋವದಾದ ಬಾಯಿಂದ ಹೊರಬರುವ ಮೊದಲ ಪದವೆಂದರೆ ತಾಯಿ. ಅಳವಡಿಸಿಕೊಳ್ಳ ಗುಣಗಳು ಇಲ್ಲ ಮತ್ತು ಬಿಡಲು ಒಂದು ಕೊರತೆಯೂ ಸಾಕಾಗುತ್ತದೆ. ನಿಮಗೆ ಹೇಗೆ ಬೇಕು? ನಿಮಗೆ ಏನೂ ಅರ್ಥವಾಗುವುದಿಲ್ಲ. ನಿಮಗೆ ಯಾರ ಸಿಗುವುದಿಲ್ಲ. ಆಗ ನಿಮ್ಮ ಹೃದಯದಿಂದ ಯಾರೂ ಸಿಗುವುದಿಲ್ಲ. ನೀವು ಯಾರನ್ನಾದರೂ ಇಷ್ಟ, ಅವರು ಒಳ್ಳೆಯವರಲ್ಲ, ಆದರೆ ನೀವು ಒಳ್ಳೆಯವರು, ಏಕೆಂದರೆ ಅವರಲ್ಲಿ ನೋಡುವ ಕಣ್ಣುಗಳು ನಿಮ್ಮಲ್ಲಿವೆ. ಪ್ರೀತಿ ಕೊನೆಗೊಂಡಾಗ ಸಂಬಂಧಗಳು ಭಾರುತ್ತವೆ, ಏಕೆಂದರೆ ಮಳೆ ನಿಂತ ನಂತರ ಛತ್ರಿ ಕೂಡ ಭಾರವೆಂದು ತೋರುತ್ತದೆ. ಆಸೆಗಳು ಇನ್ನೂ ದಂಗೆ ಏಳಲು ಬಯಸುತ್ತವೆ, ಆದರೆ ನಾನು ಎಲ್ಲವನ್ನೂ ನನ್ನ ಒದಗಿಸಲು ಕಲಿತಿದ್ದೇನೆ. ಕೆಲವು ಜನರು ತಮಗಾಗಿ ಕಾಳಜಿ ವಹಿಸದ ವ್ಯಕ್ತಿಗಳ ಜೀವನವನ್ನು ನಾಶ ಮಾಡುತ್ತಾರೆ. ಯಾರೂ ತಮ್ಮ ಭೂತಕಾಲವನ್ನು ಖರೀದಿಸಲು ಶ್ರೀಮಂತ ಮತ್ತು ಯಾರೂ ತಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಾಗದಷ್ಟು ಬಡವರಲ್ಲ. ಕಾಲದಲ್ಲಿ ಮಾತ್ರ ಎಲೆಗಳು ಉದುರುತ್ತವೆ. ಸ್ನೇಹಿತರೆ, ದೃಷ್ಟಿಯಲ್ಲಿ ಬೀಳುವ ಯಾವುದೇ ಋತುವಿಲ್ಲ. ಚಳಿ ವಿಭಿನ್ನವಾಗಿದೆ. ನನ್ನ ಯೋಚನಾ ವಿಧಾನ ಹೀಗಿದೆ: ಎಲ್ಲರೂ ಗಮ್ಯಸ್ಥಾನದ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಮತ್ತು ಸರಿಯಾದ ಮಾರ್ಗದ ಜನರು ನನಗೆ ಹೇಳುತ್ತಾರೆ, ಹಣ ಅದು ಕೆಟ್ಟ ಸಮಯದಲ್ಲಿ ಉಪಯುಕ್ತವಾಗುತ್ತದೆ. ನಾವು ಹೇಳುತ್ತೇವೆ, ಒಳ್ಳೆಯ ಇರಿ, ಕೆಟ್ಟ ಸಮಯ ಎಂದಿಗೂ ಬರುವುದಿಲ್ಲ. ಗೌರವವನ್ನು ಕೇಳುವವರಿಗಲ್ಲ, ತಮ್ಮ ಮಾರ್ಗವನ್ನು ಅನುಸರಿಸುವವರಿಗೆ ನೀಡಿದರೆ. ಒಂದು ಸಣ್ಣ ವಿಷಯಕ್ಕಾಗಿ ಕೈಬಿಡಬೇಡಿ. ಯಾರನ್ನಾದರೂ ನಿಮ್ಮ ನಾಡಲು ಜೀವನವು ಕಳೆಯುತ್ತದೆ. ಜನರು ನೀವು ಅಂದುಕೊಂಡಷ್ಟು ಕೆಟ್ಟವರಲ್ಲ. ಪ್ರತಿಯೊಬ್ಬರ ಯೋಚನಾ ವಿಧಾನವು ವಿಭಿನ್ನವಾಗಿದೆ. ಅವನು ಎಷ್ಟು ಮನುಷ್ಯ, ಈಕೆ ಶ್ರೀಮಂತ. ನೀವು ತೊಂದರೆಗಳನ್ನು ಮಾರಲು ಸಾಧ್ಯವಿಲ್ಲ ಮತ್ತು ನೀವು ಶಾಂತಿಯನ್ನು ಖರೀದಿಸಲು ಸಾಧ್ಯ. ಜೀವನದಲ್ಲಿ ಯಾರನ್ನು ಭೇಟಿಯಾಗುತ್ತೀರಿ ಎಂದು ಸಮಯ ನಿರ್ಧರಿಸುತ್ತದೆ. ಯಾರನ್ನು ಬಯಸುತ್ತೀರಿ ಎಂದು ನಿಮ್ಮ ಹೃದಯ ನಿರ್ಧರಿಸುತ್ತದೆ. ಆದರೆ ಜೀವನದಲ್ಲಿ ಉಳಿಯುತ್ತೀರಿ ಎಂದು ನಿಮ್ಮ ನಡವಳಿಕೆ ನಿರ್ಧರಿಸುತ್ತದೆ. ಜೀವನವು ಸಂಬಂಧಗಳನ್ನು ನೆನಪಿರಬೇಕು ಮತ್ತು ಸಂಬಂಧಗಳು ನಿಮ್ಮನ್ನು ನೆನಪಿಸುವಂತಿರಬೇಕು. ಪ್ರಪಂಚದ ಜಾತ್ರೆಯಲ್ಲಿ ನಾನು ಎಷ್ಟು ದಿನ ಇರಬೇಕು ಎಂದು ನನಗೆ ತಿಳಿದಿಲ್ಲ. ಎಲ್ಲರ ಹೃದಯವನ್ನು ಗೆಲ್ಲಿರಿ, ಇದೇ ಜೀವನ ಏಕ ಆಭರಣ. ಪ್ರೇಮಿಗಳು ಯಾವಾಗಲೂ ಪ್ರೇಮಿಗಳಾಗಿ ಉಳಿಯಲಿ ಎಂದು ನಾನು ಬಯಸುತ್ತೇನೆ. ಎಲ್ಲರೂ ಸಾಮಾನ್ಯವಾಗಿ ಬದಲಾಗುತ್ತಾರೆ. ಪ್ರೀತಿಯಲ್ಲಿ ಬಿದ್ದ ನಂತರ ಇತ್ತೀಚೆಗೆ ಎಲ್ಲರೂ ಹೇಳುತ್ತಾರೆ, ನಾನು ನಂದಿದ್ದೇನೆ. ನಾನು ಸುಡುತ್ತಾ ಇದ್ದಿದ್ದರೆ ಬಹಳ ಹಿಂದೆಯೇ ಆಗಿರುತ್ತಿತ್ತು. ಹೊರಬರುವ ಕಣ್ಣೀರನ್ನು ನೋಡಿದರೆ ಕಣ್ಣುಗಳು ಆಶ್ಚರ್ಯಪಡುತ್ತವೆ. ಎಲ್ಲಾ ಕನಸುಗಳು ಹರಿಯಲು ಇನ್ನೂ ಎಷ್ಟು ಸಮಯ ಬೇಕು? ನೀವು ಯಾರನ್ನಾದರೂ ಎಷ್ಟೇ ನಿಮ್ಮವರು ಎಣಿಸಿದರೂ ಒಂದು ದಿನ ಜನರು ನಿಮ್ಮನ್ನು ಕೆಟ್ಟವರು ಎಂದು ಸಾಬೀತುಪಡಿಸುತ್ತಾರೆ. ಮಾಯೆಯ ಒಂದು ತತ್ವವಿದೆ. ಅವರು ಮುರಿದ ನಂತರ ಯಾರನ್ನಾದರೂ ಪ್ರೀತಿಸುವವರು ಯಾವಾಗಲೂ ತಮ್ಮನ್ನೇ ಮುರಿಯುತ್ತಾರೆ. ವಿಷಯವೇನು? ನೀವು ತುಂಬಾ ಶಾಂತವಾಗಿ ಕುಳಿತಿರುವಿರಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದೆಯೇ ಅಥವಾ ನಿಮ್ಮ ಹೃದಯದಲ್ಲಿ ಎಲ್ಲೋ ಕುಳಿತಿರುವಿರಾ? ಅದೃಷ್ಟ ಮತ್ತು ಹೃದಯ ಎಂದಿಗೂ ಒಟ್ಟಿಗೆ ಇರುವುದಿಲ್ಲ, ಏಕೆಂದರೆ ಹೃದಯದಲ್ಲಿ ಏನಿದೆಯೋ ಅದು ನಿಮ್ಮ ಅದೃಷ್ಟದಲ್ಲಿ ಎಂದಿಗೂ ಇರುವುದಿಲ್ಲ. ಒಂದು ದಿನ ನೀವು ಸಮಯ ಮತ್ತು ಪ್ರಪಂಚದ ಬಗ್ಗೆ ದೂರು ನೀಡುವುದಿಲ್ಲ, ನಿಮ್ಮ ಬಗ್ಗೆಯೇ ದೂರು ನೀಡುತ್ತೀರಿ, ಏಕೆಂದರೆ ಜೀವನವು ನಿಮ್ಮ ಮುಂದೆ ಇತ್ತು ಮತ್ತು ನೀವು ಪ್ರಪಂಚದಲ್ಲಿ ಸಿಲುಕಿಕೊಂಡಿರಿ. ಎಷ್ಟು ಜನರು ರಾತ್ರಿ ಮಲಗಲು ಅಳುತ್ತಾರೆ ಎಂದು ತಿಳಿದಿಲ್ಲ ಮತ್ತು ನಂತರ ಬೆಳಿಗ್ಗೆ ಎದ್ದು ಜಗತ್ತಿನ ಮುಂದೆ ಸುಳ್ಳು ನಗುತ್ತಾರೆ. ಒಳ್ಳೆಯ ಹಾಸ್ಯದ ಸಹಾಯದಿಂದ ಎಲ್ಲರ ನಗುವನ್ನು ನೋಡಿಕೊಳ್ಳಿ. ಯಾರ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ, ಆದರೆ ಖಂಡಿತವಾಗಿಯೂ ಕೆಲವು ಕ್ಷಣಗಳನ್ನು ಬಿಡುತ್ತದೆ. ಅವುಗಳನ್ನು ಮರೆಯುವುದು ಸುಲಭವಲ್ಲ. ನನ್ನ ನೋವನ್ನು ಯಾವ ಪದಗಳಲ್ಲಿ ವ್ಯಕ್ತಪಡಿಸಲಿ? ನನ್ನ ಮಾತನ್ನು ಕೇಳುವವರು ಅನೇಕರಿದ್ದಾರೆ, ಆದರೆ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಓ ಜೀವನ, ನೀನು ಕೂಡ ನನ್ನ ಮೇಲೆ ಕೋಪಗೊಂಡಿದ್ದರೆ ಚೆನ್ನಾಗಿರುತ್ತಿತ್ತು. ಕೋಪಗೊಂಡವರನ್ನು ನನ್ನಿಂದ ಮನವೊಲಿಸಲು ಸಾಧ್ಯವಿಲ್ಲ. ಯಾರೋ ಹೇಳಿದ್ದರು, ಪ್ರೀತಿ ಒಂದು ಹೂವಿನಂತೆ,
ಇಂದು ನಾನು ಮಾರುಕಟ್ಟೆಯಲ್ಲಿ ಹೂವುಗಳನ್ನು ಮಾರಾಟ ಮಾಡುವುದನ್ನು ನೋಡಿದಾಗ ನನ್ನ ಹೆಜ್ಜೆಗಳು ನಿಂತವು. ಜಗತ್ತು ಅಂತಹ ವಿಚಿತ್ರ ಸ್ಥಳ. ನನಗೆ ನಡೆದಿಲ್ಲದಿದ್ದಾಗ ಯಾರೂ ಇರಲಿಲ್ಲ. ನನ್ನನ್ನು ಬೀಳಲು ಬಿಡಲಿಲ್ಲ ಮತ್ತು ನಾನು ನಡೆಯಲು ಜನರು ಪ್ರತಿ ಹೆಜ್ಜೆಯಲ್ಲೂ ನನ್ನನ್ನು ಬೀಳಿಸಲು ಬಯಸುತ್ತಾರೆ. ಬೀಳುವುದು ಸುಲಭ, ಇನ್ನೂ ಸುಲಭವಾಗಿ ಬೀಳಿಸು, ಆದರೆ ಯಾರಾದರೂ ಕೈ ಹಿಡಿದು ಮುನ್ನಡೆಯುವುದು ಬಹಳ ಕಷ್ಟ. ಕೆಲವೊಮ್ಮೆ ದುರುದ್ದೇಶಪೂರ್ವಕವಾಗಿ ನಮ್ಮನ್ನು ಕಷ್ಟಕರ ಪರಿಸ್ಥಿತಿಗಳಲ್ಲಿ ಇಡುತ್ತಾನೆ. ಇದರಿಂದ ನಾವು ಜನರ ಮುಖಗಳ ಮೇಲಿನ ಕಿರೀಟಗಳನ್ನು ನೋಡಬಹುದು. ಕೆಲವೊಮ್ಮೆ ಹೆಚ್ಚು ಸ್ಪಷ್ಟೀಕರಣ ನಮ್ಮ ದುಃಖಕ್ಕೆ ಕಾರಣವಾಗುತ್ತದೆ. ಇದನ್ನು ನೆನಪಿಡಿ, ನೀವು ಮಾನವರಾಗಿದ್ದೀರಲ್ಲ ಮತ್ತು ಸಂಬಂಧಗಳು ನಿಮ್ಮೊಂದಿಗೆ ಇವೆ. ನೀವು ಸಂಬಂಧಗಳಲ್ಲ. ಪಕ್ಷಿಗಳಿಗೆ ಅನ್ನು ಮುಟ್ಟಲು ಹೃದಯವಿಲ್ಲ. ಮನುಷ್ಯರು ಕೇವಲ ಬೀಳಲು ಮತ್ತು ಬೀಳಿಸಲು ಮಾತ್ರ ತಿಳಿದಿದ್ದಾರೆ. ಜೀವನ ಸುಲಭವಲ್ಲ, ನೀವು ನಿಮ್ಮನ್ನು ಬಲಪಡಿಸಿಕೊಳ್ಳಬೇಕು. ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ. ನೀವು ಸರಿಯಾದ ಸಮಯ ನೋಡಬೇಕು. ಜೀವನದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಅಸೂಯೆ ಪಟ್ಟರೆ ಅದನ್ನು ಸುಡಲು ಬಿಡಿ. ನೆನಪಿಡಿ, ಸುಡುವ ಪ್ರತಿಯೊಂದು ವಿಷಯವೂ ಒಂದು ದಿನ ಬೂದಿಯಾಗುತ್ತದೆ. ಅದು ಅಹಂಕಾರವಾಗಲಿ, ವಸ್ತು ಅಥವಾ ವ್ಯಕ್ತಿಯಾಗಲಿ. ಇತರರಿಗೆ ಗೌರವ ನೀಡುವವನು ವಾಸ್ತವವಾಗಿ ತಾನೇ ಗೌರವನೀಯನಾಗಿರುತ್ತಾನೆ. ಏಕೆ ವ್ಯಕ್ತಿಯು ತಾನು ಹೊಂದಿದ್ದನ್ನು ಮಾತ್ರ ಇತರರಿಗೆ ನೀಡಲು ಸಾಧ್ಯವಾಗುತ್ತದೆ. ಪರಿಸ್ಥಿತಿಗಳು ಧೈರ್ಯವನ್ನು ಕಳೆದುಕೊಳ್ಳುವಂತಿರಬಾರದು, ಆದರೆ ಧೈರ್ಯವು ಪರಿಸ್ಥಿತಿಗಳನ್ನು ಕಳೆದುಕೊಳ್ಳುವಂತಿರಬೇಕು. 6 ಸತ್ಯವನ್ನು ಮಾತನಾಡಿದ್ದಾರೆ. ನೀವು ಯಾವಾಗಲೂ ಲಭ್ಯವಿರುವ ವ್ಯಕ್ತಿಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಹೃದಯದ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ವಿಷಯಗಳನ್ನು ಹೇಳುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಹೇಳದಿರುವ ಅಂತರವನ್ನು ಸೃಷ್ಟಿಸುತ್ತೀರಿ. ನೀವು ಇಷ್ಟಪಡುವ ವಿಷಯದಲ್ಲಿ ನೀವು ದೋಷಗಳು ಮತ್ತು ತಪ್ಪನ್ನು ಕಾಣುವುದಿಲ್ಲ, ಮತ್ತು ನೀವು ಇಷ್ಟಪಡದ ವಿಷಯವು ಎಷ್ಟೇ ಒಳ್ಳೆಯದಾದರೂ ನಿಮಗೆ ಭಾವಿಸುತ್ತದೆ. ಕೆಲವೊಮ್ಮೆ ಅದೇ ವ್ಯಕ್ತಿ ನಿಮ್ಮನ್ನು ಅಳಿಸುತ್ತಾನೆ. ಯಾರ ಸಂತೋಷಕ್ಕಾಗಿ ನೀವು ಮಾಡಲು ಸಿದ್ಧರಾಗಿದ್ದೀರೋ ಅವರೇ ನಿಮ್ಮನ್ನು ಅಳಿಸುತ್ತಾರೆ. ಎಡವಿ ಬೀಳುವುದು ಎಂದರೆ ನಡೆಸುವುದು ಎಂದಲ್ಲ, ಬದಲೇ ಎಡವಿ ಬೀಳುವುದು ಎಂದರೆ ನೀವು ನಡೆಯಲು ಕಲಿಯುತ್ತೀರಿ ಎಂದರ್ಥ. ಜೀವನವು ಸಿಗರೇಟ್ನಂತೆ ಉರಿಯುತ್ತಿದೆ ಮತ್ತು ಜನರು ಅದನ್ನು ಭಾವಿಸುತ್ತಾರೆ. ಬಹಳ ಸಂತೋಷದಿಂದ ಕಳೆಯುತ್ತಿದೆ. ವಿಷವು ಸಿಹಿಯಾಗಿದ್ದರೆ ಅದನ್ನು ಕೊರೆಯಲು ಇರುತ್ತದೆ. ಸತ್ಯವನ್ನು ಹೇಳಿ, ಆದರೆ ಅದು ವಾಸ್ತವದಂತೆ ತೋರದಂತೆ. ಆ ಸಣ್ಣ ವಿಷಯದ ಬಗ್ಗೆ ಮುಂದುವರೆದನು. ಶತಮಾನಗಳಿಂದ ನೆಪವನ್ನು ಹುಡುಕುತ್ತಿದ್ದಂತೆ ಅವಸ್ಥಿತಿಯನ್ನು ಅರಿತುಕೊಂಡನು. ಇಲ್ಲ, ನಾನು ಇತರರಿಂದ ಕೇಳಿದ್ದೇನೆ, ತೊಂದರೆಗೊಳಗಾಗಿದ್ದೇನೆ ಎಂದು. ನಾವು ಎಲ್ಲ ದೇವತೆಗಳನ್ನು ಪಡೆದಿದ್ದೇವೆ ಎಂದು ತೋರುತ್ತದೆ. ಜೀವನದಲ್ಲಿ ತಪ್ಪುಗಳನ್ನು ಮಾಡುವುದಿಲ್ಲ. ಅದು ಯಾವಾಗಲೂ ನಮ್ಮ ತಪ್ಪಾಗಿರುತ್ತದೆ. ಕೊಂಬೆಗಳು ಉಳಿದಿದ್ದರೆ ಹೂವುಗಳು ಮತ್ತು ಎಲೆಗಳು ಸಹ ಬರುತ್ತವೆ. ಪ್ರಕೃತಿ ಸಹಿ ಎಂದಿಗೂ ಬದಲಾಗುವುದಿಲ್ಲ ಎಂದು ಯಾರು ಹೇಳುತ್ತಾರೆ? ಕೇವಲ ಒಂದು ಹೊಡೆತ ಬೇಕು. ಅದು ಬೆರಳಿಗೆ ಬಿದ್ದರೆ ಸಹಿ ಬದಲಾಗುತ್ತದೆ, ಮತ್ತು ಹೃದಯಕ್ಕೆ ಬಿದ್ದರೆ, ನೀವು ಪ್ರೀತಿಸಿದರೆ ಪ್ರಕೃತಿ ಬದಲಾಗುತ್ತದೆ. ಅವಶ್ಯಕತೆಯಿಂದಲ್ಲ, ಹೃದಯದಿಂದ ಪ್ರಾರಂಭವಾಗುವ ಸಂಬಂಧ ಮಾತ್ರ ಉಳಿಯುತ್ತದೆ. ನಿಜವಾದ ಪ್ರೀತಿ 2 ಕ್ಷಣಗಳವರೆಗೆ ಇರಬಹುದು, ಆದ ಭಾವನೆಯು ಇಡೀ ಜೀವನಕ್ಕೆ ನೀಡುತ್ತದೆ. ಕಳೆದದ್ದನ್ನು ಯಾರು ಹೇಳಿದರು? ನಾಳೆ ಹೋಗಿದೆ ಎಂದು ಯಾರು ಹೇಳಿದರು? ವರ್ಷಗಳಿಂದ ಹೇಳಿದವನು ಇಂದು ನನ್ನ ಮೇಲೆ ಆಳಿದ್ದಾನೆ. ಇದು ಸತ್ಯ. ನಾನು ಅಪೂರ್ಣ, ಆದರೆ ನನ್ನಲ್ಲಿ ಹಠವಿದೆ. ನಾನು ಯಾರನ್ನೂ ನನ್ನವರು ಎಂದು ಎಂದಿಗೂ ಪರಿಗಣಿಸಿಲ್ಲ. ನಾನು ಜಗತ್ತಿನಿಂದಲ್ಲ, ಜಗತ್ತಿನ ಸೃಷ್ಟಿಕರ್ತನಿಂದಿದ್ದೇನೆ. ತಾಳ್ಮೆಯಿಂದಿರಿ. ಕೆಲವೊಮ್ಮೆ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದನ್ನು ಪಡೆಯಲು ಅತ್ಯಂತ ಕೆಟ್ಟದ್ದನ್ನು ದಾಟಿ ಹೋಗಬೇಕಾಗುತ್ತದೆ. ತಮ್ಮ ಪ್ರೀತಿ ಪಾತ್ರರು ನೋಡಿದವನು ಜೀವನದಲ್ಲಿ ಪ್ರತಿ ಪರಿಸ್ಥಿತಿಯನ್ನು ಎದುರಿಸಬಲ್ಲನು. ಎಲ್ಲರಿಗೂ ಗೌರವ ಬೇಕು, ಜನರು ಅದನ್ನು ಮರಳಿ ತೆಗೆದುಕೊಳ್ಳಲು ಮರೆಯುತ್ತಾರೆ. ನಿಮ್ಮ ಭಾವನೆಗಳನ್ನು ಎಲ್ಲಿ ಪ್ರಶಂಸಿಸುತ್ತಾರೋ ಅಲ್ಲಿ ಉಳಿದದ್ದು ಕೇವಲ ಕಣ್ಣು. ಒಬ್ಬ ವ್ಯಕ್ತಿಯು ಬಿಡುವ ಒಂದು ಹನಿ ಕಣ್ಣೀರು ಕೂಡ ನೀರಂತೆ ನಿಜವಾದ ಸ್ನೇಹಿತರು ಕಷ್ಟದ ಸಮಯದಲ್ಲಿ ಹುಡುಕಬೇಕಾಗಿಲ್ಲದವರು, ತೊಂದರೆಗಳ ಸಮಯದಲ್ಲಿ ಆಡುವವರು. ಒಳ್ಳೆಯದನ್ನು ಮಾಡುವಂತೆ ನಟಿಸುವ ಜನರು ನಿಮ್ಮ ವಿನಾಶವನ್ನು ನೋಡಲು ಸಂತೋಷಪಡುತ್ತಾರೆ. ಗೌರವ ಮತ್ತು ಸಮಯವನ್ನು ಕೇಳಿದ ನಂತರವೂ ಸಿಗುವ ಸಂಬಂಧದಲ್ಲಿ ಸರಿಯಲ್ಲ. ಈ ಜಗತ್ತಿನಲ್ಲಿ ನೀವು ಸುಳ್ಳುಗಳನ್ನು ಮೃದುವಾಗಿ ಹೇಳಿದರೆ ಎಲ್ಲರೂ ಆದರೆ ನೀವು ಸತ್ಯವನ್ನು ಕೂಗಿದರೂ ಯಾರೂ ಕೇಳುವುದಿಲ್ಲ. ಕೇವಲ ಕೊರತೆಗಳನ್ನು ನೋಡಿದ ನಂತರ ಬಿಡದವರಿಗೆ ಅಷ್ಟು ಪ್ರೀತಿಯನ್ನು ತೋರಿಸಿ ಜೀವನದಲ್ಲಿ ಸ್ಥಾನ ನೀಡಿ. ಜೀವನವು ಸಮಯದ ಹರಿವಿನಲ್ಲಿದೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ನಾವು ದೋಣಿಯಲ್ಲಿ ರಂಧ್ರವಿದೆ ಎಂದು ನೋಡದೆ ನೀರಿಗೆ ದೂಷಿಸುತ್ತೇವೆ. ಗಡಿಯ ತನ್ನದೇ ಆದ ನಿಯಮಗಳ ಪ್ರಕಾರ ಚಲಿಸುತ್ತದೆ, ಅದು ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಅದರನ್ನು ನಂಬುತ್ತಾರೆ. ನೀವು ನಿಮ್ಮದೇ ಆದ ನಿಯಮಗಳನ್ನು ಅನುಸರಿಸಿದರೆ ಜನರು ನಿಮ್ಮನ್ನು ನಂಬುತ್ತಾರೆ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಒಳ್ಳೆಯ ಪುಸ್ತಕ ಮತ್ತು ಜನರು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಕೆಲವು ಜನರು ತಮ್ಮ ಬಾಯಲ್ಲಿ ಏನನ್ನಾದರೂ ಹೇಳುವಂತಹ ಹೊಂದಿರುತ್ತಾರೆ.
ಮತ್ತು ಕೆಲವರು ನಿಮ್ಮ ಬೆನ್ನ ಹಿಂದೆ ಬೇರೆಯದೇ ಮಾತನಾಡುವವರಾಗಿರುತ್ತಾರೆ. ನೀವು ಆರಾಮವಾಗಿರಲು ಬಯಸಿದರೆ ನಿಮ್ಮ ಬಳಿ ಇರುವ ವಿಷಯಗಳನ್ನು ಎಣಿಸಿರಿ, ಆದರೆ ಹಣದಿಂದ ಖರೀದಿಸುವ ವಿಷಯಗಳನ್ನು ಎಣಿಸಿರಿ. ಅದು ಪ್ರೀತಿ, ಕಾಳಜಿ, ಮೌಲ್ಯಗಳು ಮತ್ತು ಸುಂದರವಾದ ಪಾತ್ರ. ನಿಮ್ಮ ಒಳ್ಳೆಯತನದ ಮೇಲೆ ಅಷ್ಟು ನಂಬಿಕೆ ಇಡಿ, ನೀವು ನನ್ನನ್ನು ಕಳೆದುಕೊಂಡರೆ ಖಂಡಿತವಾಗಿ ಹೋಗ್ತೀರಿ ಎಂದು. ಅರ್ಥಕ್ಕಾಗಿ ನನ್ನೊಂದಿಗೆ ಇರುವ ವ್ಯಕ್ತಿ ನನಗೆ ಅಗತ್ಯವಿಲ್ಲ. ಅರ್ಥವಿನೊಂದಿಗೆ ಇರುವ ನನ್ನ ಆತ್ಮದಿಂದ ನಾನು ಸಂತೋಷವಾಗಿದ್ದೇನೆ. ಯಾರಾದರೂ ನನ್ನವರಾಗಿದ್ದರೆ ಅವರು ಕನ್ನಡಿಯಂತೆ ಇರಬೇಕು. ಅವರು ನನ್ನೊಂದಿಗೆ ಬೇಕು ಮತ್ತು ನನ್ನೊಂದಿಗೆ ಅಳಬೇಕು. ನಂಬಿಕೆ ಕಳೆದು ಹೋದ ನಂತರ ಏನೂ ಉಳಿಯುವುದಿಲ್ಲ. ಈ ಇಂಗಾಲದ ನಕಲು ಪ್ರತಿಯಿಲ್ಲದ ಕಾಗದವಾಗಿದೆ. ಅದು ಎಷ್ಟು ಶಾಂತವಾಗಿರುತ್ತದೆಯೋ ಅಪಾಯಕಾರಿ. ಭಕ್ತನು ಎಡವಿದ ನಂತರವೂ ತನ್ನನ್ನು ತಾನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಕಲ್ಲುಗಳು ಈಗಾಗಲೇ ತಮ್ಮ ಕರ್ತವ್ಯವನ್ನು ಮಾಡಿವೆ. ಒಬ್ಬನು ಸುಂದರವಾಗಿರಬೇಕು, ಇದರಿಂದ ಸುಂದರವಾಗಿರುತ್ತದೆಯಂತೆ. ಕೆಲವರು ಚಪ್ಪಲಿಗಳಂತೆ ಅವರು ಬೆಂಬಲ ನೀಡುತ್ತಾರೆ, ಆದ್ದರಿಂದ ಕೆಸರನ್ನು ಎಸೆಯುತ್ತಾ ಇರುತ್ತಾರೆ. 4 ಹೆಗಲುಗಳನ್ನು ಒಟ್ಟಿಗೆ ನೋಡಿ ಸತ್ವನ್ಸಿರಿ ಒಂದು ಯೋಚನೆ ಬಂತು. ಒಬ್ಬನಿದ್ದರೂ ಸಾಕು, ಜೀವಂತವಾಗಿರುವಾಗ ಒಬ್ಬನ ಬೆಂಬಲ ಸಿಕ್ಕಿದ್ದರೆ. ನನಗೆ ತುಂಬಾ ತಾಳ್ಮೆ ಇತ್ತು. ಇಂದು ನೀವು ಸ್ವಲ್ಪ ತಡವಾಗಿ ಉತ್ತರಿಸಿದರೆ ಸಂಬಂಧಗಳು ಮುರಿದು ದುರ್ನಡತೆಯುಳ್ಳ ವ್ಯಕ್ತಿಯೊಂದಿಗೆ ನೀವು ವಾದ ಮಾಡಿದರೆ ನೀವು ಸೋಲನ್ನು ಒಪ್ಪಿಕೊಳ್ಳಬೇಕು. ಏಕೆಂದರೆ ನಿಮ್ಮ ಧ್ವನಿ ಎಷ್ಟೇ ಶಕ್ತಿಶಾಲಿಯಾಗಿರಲಿ, ನೀವು ನಾಯಿಗಿಂತ ಉತ್ತಮವಾಗಿ ಬೊಗಳಲು ಇಲ್ಲ. ಯಾರ ಹೃದಯದಲ್ಲಿ ಏನು ಅಡಗಿದೆ ಇದನ್ನು ದೇವರು ಮಾತ್ರ ಬಲ್ಲ. ಹೃದಯ ಒಳಗಡೆ ಎಷ್ಟು ಅವ್ಯವಸ್ಥೆ ಇರುತ್ತಿತ್ತು ಎಂದು ಊಹಿಸಿ. ಅವರು ನನ್ನ ಪಾತ್ರದಲ್ಲಿ ದೋಷಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ನಾನು ತಪ್ಪು ಮಾತನಾಡುತ್ತೇನೆ ಎಂದು ದೂರುತ್ತಾರೆ. ಮಾನವ ಸಂಬಂಧಗಳಲ್ಲಿನ ದೊಡ್ಡ ತಪ್ಪು ಏನು? ನಾವು ಅರ್ಧ ಕೇಳುತ್ತೇವೆ, ಕಾಲು ಭಾಗ ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಶೂನ್ಯ ಯೋಚಿಸುತ್ತೇವೆ. ಆದರೆ ನಾವು ಪ್ರತಿಯನ್ನು 2 ಪಟ್ಟು ಮಾಡುತ್ತೇವೆ. ಖಾಲಿ ಲಕೋಟೆಯಂತೆಯೇ ಕೆಲವು ಸಂಬಂಧಗಳಿವೆ, ಅವುಗಳ ಒಳಗೆ ಏನೂ ಇಲ್ಲ ಮತ್ತು ನಾವು ಅವುಗಳನ್ನು ಸುರಕ್ಷಿತವಾಗಿ ಇರಿಸುತ್ತೇವೆ. ಒಳ್ಳೆಯವರಾಗಿರುವುದು ಕಷ್ಟವಲ್ಲ, ಆದರೆ ಸಾಬೀತುಪಡಿಸುವುದು ಕಷ್ಟ. ಕೆಲವು ಸಂಬಂಧಗಳು ಅದೇ ಸ್ಥಿತಿಯಲ್ಲಿ ಉಳಿಯುತ್ತವೆ. ಅವುಗಳ ಬಗ್ಗೆ ಕಾಳಜಿ ವಹಿಸುವುದರಿಂದ ನಾವು ಸ್ವತಃ ದೂರವಾಗಲು ಪ್ರಾರಂಭಿಸುತ್ತೇವೆ. ಕೇವಲ ಗುಲಾಬಿ ಇರುವುದರಿಂದ ನಾವು ಪ್ರೀತಿಯಲ್ಲಿ ಬಿದ್ದರೆ ತೋಟಗಾರನು ಇಡೀ ನಗರದ ಪ್ರೀತಿಪಾತ್ರನಾಗುತ್ತಿದ್ದ. ಆಶಯಗಳು, ಬಯಕೆಗಳು, ಅಗತ್ಯಗಳು, ಜವಳು. ನಾನು ಎಂದಿಗೂ ನನ್ನೊಳಗೆ ಒಬ್ಬನೇ ಉಳಿಯುವುದಿಲ್ಲ. ಇತರರ ಜೀವನದಲ್ಲಿ ನನ್ನ ಹುಡುಕುವುದನ್ನು ನಿಲ್ಲಿಸಿ. ನೀವು ಸಂತೋಷವಾಗಿರುತ್ತೀರಿ. ಪ್ರತಿಯೊಬ್ಬರೂ ಸಂಧಿಯನ್ನು ಹುಡುಕುತ್ತಿದ್ದಾರೆ. ಆದರೆ ಪ್ರಶ್ನೆ ಏನೆಂದರೆ ಯಾರು ಅಥವಾ ಯಾವುದು ಸಂತೋಷವನ್ನು ಜನರು ಹೇಳುತ್ತಾರೆ ಮನುಷ್ಯನು ಶ್ರೀಮಂತನಾಗಿರಬೇಕು ಮತ್ತು ನಾವು ಮನುಷ್ಯನು ಆತ್ಮಸಾಕ್ಷಿಯನ್ನು ಹೊಂದಿರಬೇಕು. ಅನೇಕ ವಿಷಯಗಳು ಕಾಲಾನಂತರದಲ್ಲಿ ಜನರು ಸಹ ದೂರ ಹೋಗುತ್ತಾರೆ, ಭಾವನೆಗಳು ಸಹ, ಮತ್ತು ಕೆಲವು ನಮ್ಮನ್ನೇ ದೂಡುತ್ತೇವೆ. ಬಾಲ್ಯದಲ್ಲಿ ನಾವು ಓಡಿ ಹೋಗುತ್ತಿದ್ದೆವು, ಇಂದಿಗೂ ಅದೇ ಉಳಿದಿದೆ. ಒಳಗಿನ ವಿಷಯಗಳು ಬದಲಾಗಿವೆ. ಮೌನಕ್ಕೆ ತನ್ನದೇ ಆದ ಸಂತೋಷವಿದೆ. ಮರಗಳು ನಡುಗುತ್ತವೆಯೋ ಇಲ್ಲವೋ? ಅವರು ಇಡೀ ಜೀವನ ಒಟ್ಟಿಗೆ ಇರುತ್ತಾರೆಯೇ? ನಾವು ಪ್ರಯಾಣ ಕರೆಯುವುದಿಲ್ಲ, ಹೆಜ್ಜೆ ಹೆಜ್ಜೆ ಇಡುತ್ತಾ ನಡೆಯುವವನೇ ಹಕ್ಕುದಾರ. ಕಿಟಕಿಗಳನ್ನು ಎಲ್ಲೆಲ್ಲೂ ತೆರೆಯಲು ಅನುಮತಿಸಲಾಗಿದೆ. ಕಿಟಕಿಗಳು ಹೊರಗೆ ನೋಡುತ್ತವೆ, ಆದರೆ ಒಳಗೆ ತೆರೆಯಲ್ಪಡುತ್ತವೆ. ದೇವರ ನಿರ್ಧಾರವನ್ನು ಪ್ರಶ್ನಿಸಬೇಡಿ. ಯಾರು ಖಾಲಿಯಾಗಿದ್ದಾರೆ ಮತ್ತು ಯಾರನ್ನು ತುಂಬಬೇಕು ಎಂದು ಅವರಿಗೆ ತಿಳಿದಿದೆ. ಪದಗಳು ವಿಭಿನ್ನವಾಗಿವೆ, ಭಾವನೆಗಳು ಒಂದೇ. ಅದನ್ನು ತಾಯಿರಿ ಅಥವಾ ಜಗತ್ತು ಎಂದು ಕರೆಯಿರಿ, ವಿಷಯ ಒಂದೇ. ನೀವು ಏನು ಪಡೆಯುತ್ತಿದ್ದೀರೋ ಉತ್ತಮವಾದದ್ದು. ನಿಮಗೆ ತಿಳಿದಿಲ್ಲ, ಆದರೆ ದಾನಿಗೆ ಚೆನ್ನಾಗಿ ತಿಳಿದಿದೆ. ಅರ್ಥ ಮಾಡಿಸಲು ನಾನು ಬಹಳ ಪ್ರಯತ್ನಿಸಿದ್ದೆ. ನಂತರ ಒಂದು ದಿನ ನಾನು ನನಗೆ ಕೆಲವೊಮ್ಮೆ ಮನಸ್ಸನ್ನು ಮನವೊಲಿಸುವುದು ಉತ್ತಮ ಎಂದು. ಪ್ರತಿಯೊಂದು ಸಂತೋಷವನ್ನು ನೀಡುವುದಿಲ್ಲ. ಕೆಲವು ಜನರು ಹೇಗೆ ನಂಬಿಕೆಯಿಲ್ಲದ ನಂತರವೂ ಕ್ಷಮಿಸಬಹುದು? ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡುವ ಮೂಲಕ ಈ ಜನರು ಹೇಗೆ ನಿರೀಕ್ಷಿಸಬಹುದು? ತಪ್ಪು ತಿಳುವಳಿಕೆ. ಜೀವನವನ್ನು ಅನುಭವಿಸುವುದು ಬೇರೆ, ಆದರೆ ವಾಸ್ತವವು ಹೆಚ್ಚಾಗಿ ಅಳುವಂತೆ ಮಾಡುತ್ತದೆ. ಸಾವಿಗೆ ಕಾರಣರು ಅಪಘಾತವಲ್ಲ, ಆದರೆ ಜನನ. ಪ್ರತಿಯೊಬ್ಬ ವ್ಯಕ್ತಿಯ ತಪ್ಪುಗಳನ್ನು ಏರಿರುತ್ತೀರಿ. ಇದು ಮನುಷ್ಯರು ವಾಸಿಸುವ ಸ್ಥಳ, ದೇವರಲ್ಲ. ನಾನು ಜೀವನದಲ್ಲಿ ಬಹಳಷ್ಟು ಕಲಿತಿದ್ದೇನೆ. ನೀವು ಇದ್ದರೆ ನೀವು ನಿಮ್ಮನ್ನು ಸುಡುತ್ತೀರಿ. ನೀವು ನಿರ್ಲಕ್ಷ್ಯವಾಗಿದ್ದರೆ ಸುಡುತ್ತದೆ. ಕಣ್ಣೀರು, ಅದು ಮನುಷ್ಯನಾಗಲಿ ಅಥವಾ ಪ್ರಾಣಿಯದಾಗಲಿ, ಬಹಳಷ್ಟು ನೋವಿದ್ದಾಗ ಮಾತ್ರ ಹೊರಬರುತ್ತವೆ. ನೀವು ಮೆಚ್ಚದಿದ್ದರೆ ದೇವರು ನುಟ್ಟುಕೊಳ್ಳುತ್ತಾನೆ. ಅದು ಸಮಯವಾಗಲಿ, ಹಣವಾಗಲಿ ಅಥವಾ ವ್ಯಕ್ತಿಯಾಗಲಿ. ಒಮ್ಮೆ ನಾವು ತಪ್ಪಾಗಿರುವುದಿಲ್ಲ, ಆದರೆ ನಮ್ಮನ್ನು ಸರಿಯೆಂದು ಸಾಬೀತುಪಡಿಸಲು ನಮ್ಮ ಬಳಿಯಿರುವುದಿಲ್ಲ.
ಕೇವಲ ಅಭಿಪ್ರಾಯದ ಜನರು ಮಾತ್ರ ಸಿಗುತ್ತಿದ್ದ ಮಾರ್ಗವನ್ನು ನಾವು ಬಿಟ್ಟಿದ್ದೇವೆ. ನದ ಉಷ್ಣತೆಯು ಹೆಚ್ಚಾಗಿ ಸಂಬಂಧಗಳನ್ನು ಸುಡುತ್ತದೆ. ಚಿತ್ರದಲ್ಲಿ ಒಟ್ಟಿಗೆ ಇರುವುದರಲ್ಲಿ ಬಹಳ ವ್ಯತ್ಯಾಸವಿದೆ. ಇದು ಕಲಿಯುಗ ಜಗತ್ತು. ಸಂಬಂಧಗಳನ್ನು ನಿಜವಾಗಿಯೂ ಗೌರವಿಸುವವನನ್ನು ಪ್ರಶಂಸಿಸಲಾಗುವುದಿಲ್ಲ, ಆದರೆ ಪ್ರದರ್ಶನ ಮಾಡುವವನನ್ನು ಪ್ರಶಂಸಿಸಲಾಗುತ್ತದೆ. ನಾನು ಚಿಕ್ಕ ವಯಸ್ಸಿನಲ್ಲಿಯೇ ನೋಡಿದ್ದೇನೆ. ಸ್ನೇಹವು ಅದರ ಅರ್ಥ ಮುಗಿದ ನಂತರ ದೂರವಾಗುತ್ತದೆ. ಇತರರನ್ನು ನಾಶ ಮಾಡುವವರಾಗಿ ಅಳಿಸಿ ಹೋಗುತ್ತಾರೆ. ಹೆಣಗಳು ಎಲ್ಲಿ ಅಳುತ್ತವೆ? ಅವುಗಳನ್ನು ಸುಡುತ್ತಾರೆ. ಸಮಯವು ತೊಂದರೆಗೀಡು ಮಾಡುತ್ತಿದೆ, ಆದರೆ ಅದು ಹೇಗೆ ಬದುಕಬೇಕೆಂದುಸುತ್ತಿದೆ. ನೀವೇ ಮುರಿದರೂ ನೀವು ಅದನ್ನು ಇಟ್ಟುಕೊಳ್ಳುತ್ತೀರಿ. ಅದರ ನಂತರವೂ ನಿಮ್ಮಿಂದ ಸಂತೋಷವಾಗಿರುವುದಿಲ್ಲ. ನಿಮಗೆ ತೊಂದರೆ ನೀಡಿದವರನ್ನು ಮರೆತುಬಿಡಿ. ಆ ನಿಮ್ಮ ತೊಂದರೆಗಳಲ್ಲಿ ನಿಮಗೆ ಬೆಂಬಲ ನೀಡಿದವರನ್ನು ಎಂದಿಗೂ ಮರೆಯಬೇಡಿ. ನಮ್ಮವರೇ ಎಂದಿಗೂ ಅಳಿಸುವುದಿಲ್ಲ, ಆದರೆ ನಾವು ನಮ್ಮವರು ಎಂದು ತಪ್ಪಾಗಿ ಭಾವಿಸುವವರೇ ನಮ್ಮನ್ನು ಅಳಿಸುತ್ತಾರೆ. ಬಹಳ ಸತ್ಯ. ಚಹಾದಲ್ಲಿ ಸಕ್ಕರೆ ಮತ್ತು ತಪ್ಪು ಜನರೊಂದಿಗೆ ನಿಕಟತೆ ಕಡಿಮೆ ಇರಬೇಕು. ಉದ್ಯಾನವನದಲ್ಲಿ ಬೇವಿನ ಮರದಂತೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಿ, ಅದು ಕಹಿ ಪಾಠಗಳನ್ನು ನೀಡಬಹುದು. ಹೂವಿನಲ್ಲಿ ಮುಲಾಮು ಸಹ ಆಗುತ್ತದೆ. ಕೋಪಗೊಂಡ ಮನುಷ್ಯನು ಅರ್ಥಹೀನವಾಗಿ ಮಾತನಾಡುತ್ತಾನೆ, ಒಮ್ಮೆ ಅವನು ಹೃದಯದಿಂದಲೂ ಮಾತನಾಡುತ್ತಾನೆ. ಈ ಕ್ಷಣದಲ್ಲಿ ಭೂತ್ಕಾಲದ ಕಾವಲುಗಾರ. ಸಾಲ ಮರುಪಾವತಿಸಿದ ನಂತರ ಜವಾಬ್ದಾರಿಯ ಪ್ರತಿಬಿಂಬು ಪದಗಳಲ್ಲಿ ತಿಳಿದೋ ತಿಳಿಯದೆಯೋ ಅನೇಕ ಜನರು ನಿಮ್ಮನ್ನು ಓದುತ್ತಾರೆ. ನೀವು ನಿಮ್ಮನ್ನು ಅಂಗೈಗಳಂತೆ ಗೊಂದಲಕ್ಕೀಡಾಗಿದ್ದೀರಿ. ಪ್ರತಿಯೊಬ್ಬರೂ ಸಾಂತ್ವನವನ್ನು ಹುಡುಕುತ್ತಿದ್ದಾರೆ. ಕಥೆಯಲ್ಲಿ ಹೀಗೆ ಬರೆಯಲಾಗಿದೆ: ಯಾವುದೇ ಮನುಷ್ಯ ಅಥವಾ ದೇವರಿಗೆ ಹೆದರಬೇಕಾಗಿಲ್ಲ, ಇನ್ನೂ ಕ್ಷಮಿಸಲಾಗುತ್ತದೆ. ನೀವು ನಿಮ್ಮ ಕರ್ಮಕ್ಕೆ ಹೆದರಬೇಕು. ಕ್ಷಮೆಯನ್ನು ಅದು ನಿಮ್ಮ ಸ್ಥಿತಿಯನ್ನು ಸಹ ನೋಡುವುದಿಲ್ಲ. ಅದು ಯಾವಾಗ ಬಂದು ನಿಮ್ಮನ್ನು ಶಿಕ್ಷಿಸುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಕರ್ಮವು ಮೋಕ್ಷಕ್ಕೆ, ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಮಾರ್ಗವಾಗಿದೆ. ಆದ್ದರಿಂದ ಯಾವಾಗಲೂ ನಿಮ್ಮ ಕರ್ಮವನ್ನು ಸುಂದರವಾಗಿ ಇಟ್ಟುಕೊಳ್ಳಿ. ಅದಕ್ಕೆ ಹೆದರಬೇಕಾಗಿಲ್ಲ. ಕಹಿ ಪದಗಳು ನಿಮಗೆ ಸಹಾಯ ಮಾಡುವುದಿಲ್ಲ. ಅವು ಕಹಿ ಔಷಧಿಯಂತೆ. ಜನರು ಕೇಳಲು ಅಥವಾ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ, ಆದರೆ ಅವು ಯಾವಾಗಲೂ ಪ್ರಚಾರಿ. ಕಣ್ಣುಗಳಲ್ಲಿ ಅನೇಕ ಕನಸುಗಳಿವೆ, ಹೃದಯದಲ್ಲಿ ಹೊಸ ಬಯಕೆಗಳಿವೆ. ಆರಾಮದಾಯಕ ಜೀವನವನ್ನು ಬಿಟ್ಟುಬಿಡಿ, ನಂತರ ಜೀವನದ ಸುಂದರ ಕ್ಷಣಗಳನ್ನು ನೋಡಿ. ಇಲ್ಲಿ ಕನಸು ಕಾಣಲು ಅನೇಕ ಬಯಕೆಗಳಿವೆ. ಸಾವು ಬರುವವರೆಗೆ ಒಬ್ಬನು ಸಾವು, ಏಕೆಂದರೆ ಒಬ್ಬ ಮನುಷ್ಯನು ಯಾವುದೇ ವಯಸ್ಸಿನಲ್ಲಿ ತನ್ನ ಕನಸುಗಳನ್ನು ಪೂರೈಸಬಹುದು. ಕುಳಿತುಕೊಳ್ಳಿ, ಈ ಕ್ಷಣವೂ ಬದಲಾಗಲಿದೆ. ನೀವು ಬಹುಶಃ ಕೈಬಿಟ್ಟ ಭರವಸೆ, ಆ ಕನಸು ಆಗುತ್ತಿದೆ. ನೀವು ಒಣಗಿದರೆ ನೀವು ಮತ್ತೆ ಅರಳುತ್ತೀರಿ. ನೀವು ದುಃಖದಲ್ಲಿದ್ದರೆ ಪರವಾಗಿಲ್ಲ, ನೀವು ಮತ್ತೊಮ್ಮೆ ಶಾಂತಿಯಿಂದ ಇರುತ್ತೀರಿ. ಕ್ಷಣದ ಚಿಂತೆಯಲ್ಲಿ ಏಕೆ ಸಾಯುತ್ತೀರಿ? ಪ್ರತಿಯೊಂದು ಬೆಳೆಯುತ್ತಿರುವ ಕ್ಷಣವು ತನ್ನನ್ನು ಏಕೆ ವ್ಯರ್ಥ ಮಾಡುತ್ತದೆ? ಏನಾದರೂ ಮಾಡಬೇಕಾಗಿದ್ದರೆ ಚಿಂತಿಸಿ, ಏನು ಪ್ರಯೋಜನ? ಆದ್ದರಿಂದ ನಿಮ್ಮ ಮನಸ್ಸು ತರಲು ಹಂಬಲಿಸುತ್ತಿರುವ ಆ ಸಮಯದ ಪರಿಸರಕ್ಕಾಗಿ ಸಿದ್ಧರಾಗಿ. ಕಾಯಿರಿ, ತಾಳ್ಮೆಯಿಂದಿರಿ. ಸಮಯ ಏನಿರಲಿ ಅದನ್ನು ಪ್ರಶಂಸಿಸಿ. ಸಮಯವು ಹಾದು ಹೋಗುತ್ತದೆ ಮತ್ತು ಋತುಗಳು ಹಸಿರು ಬಣ್ಣಕ್ಕೆ ತಿರುಗುತ್ತವೆ. ನೀವು ಸಮಯಕ್ಕೆ ಸರಿಯಾಗಿ ಬೀಜಗಳನ್ನು ಬಿತ್ತಿದರೆ ನಿಮ್ಮ ಅದೃಷ್ಟ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಕಳೆದ ಸ್ಥಳ ಎಂದಿಗೂ ಹಿಂತಿರುಗುವುದಿಲ್ಲ. ಆದ್ದರಿಂದ ಇಂದು ಈ ಕ್ಷಣದಲ್ಲಿ ನಿಮಗೆ ಸ್ವಲ್ಪ ಸಮಯವಿರುವಾಗ ಅದನ್ನು ಬಳಸಿ. ನೀವು ಅದನ್ನು ವ್ಯರ್ಥ ಮಾಡಿದರೆ ನೀವು ಖಂಡಿತವಾಗಿಯೂ ನಾಳೆ ಅಳುತ್ತೀರಿ. ಅದಕ್ಕಾಗಿಯೇ ಇಂದು ಈ ಸಮಯವನ್ನು ಬಳಸಿ ಮತ್ತು ಮುಂದೆ ಸಾಗಿ ದೊಡ್ಡದನ್ನು ಮಾಡಿ. ನಾಳೆ ಒಂದು ಕ್ಷಣದ ಪಶ್ಚಾತ್ತಾಪವೂ ಇರುವುದಿಲ್ಲ. ಸಂತೋಷದ ಎಲ್ಲ ಕ್ಷಣಗಳು ಸಿಗುತ್ತವೆ. ಕೆಲವು ಹೊಸ ಸಮಯಕ್ಕಾಗಿ ಕಾಯುವಿಕೆತ್ತದೆ. ಏನು ಬರಲಿಲ್ಲವೋ ಅದು ಉಳಿಯುತ್ತದೆ. ಎಲ್ಲವನ್ನೂ ಕಳೆದುಕೊಂಡ ನಂತರ ನೀವೇ ಏನು ಪ್ರಯೋಜನ? ಕೊನೆಯಲ್ಲಿ ಹೃದಯದ ಮೇಲೆ ಭಾರದ ಭಾವನೆ ಇರುತ್ತದೆ. ಪ್ರಯತ್ನಗಳ ಎತ್ತರವು ಹೆಚ್ಚಿರಲಿ, ಒಬ್ಬನು ಅದೃಷ್ಟಕ್ಕೆ ತಲೆಬಾಗಬೇಕಾಗುತ್ತದೆ. ಹಣೆಯ ಬೆವರಿನಲ್ಲಿ ಹರಿವಿದ್ದರೆ ಬರೆದ ಅವನ್ನು ಹಿಮ್ಮುಖಗೊಳಿಸಬಹುದು. ನಾವು ಆಟವನ್ನು ಗೆಲ್ಲಲು ಜನಿಸಿದ್ದೇವೆ, ಕೇವಲ ನೋಡಲು ಅಲ್ಲ. ಆದ್ದರಿಂದ ಪ್ರೇಕ್ಷಕರಾಗುವ ಕಾರರಾಗಿರಿ. ಹೆದರಲು ಏನೂ ಇಲ್ಲ. ಎಲ್ಲವೂ ಮಾಡುವುದರಿಂದ ಆಗುವುದಿಲ್ಲ. ಭಯದಿಂದ ತಮ್ಮ ಕಾಲುಗಳನ್ನು ಹಿಂದಕ್ಕೆ ಎಳೆಯುವವರು ಕೊನೆಯಲ್ಲಿ ಬಹಳಷ್ಟು ಜೀವನವನ್ನು ಬದುಕುತ್ತಾರೆ. ನಿಧಾನವಾಗಿ ಪ್ರಾರಂಭಿಸಿ, ಆದರೆ ಖಂಡಿತವಾಗಿ ನಮ್ಮ ಪ್ರಯಾಣವು ಪ್ರಾರಂಭವಾಗುತ್ತದೆ. ಅದು ನಿಧಾನವಾಗಿ ಹೋಗುತ್ತದೆ, ಆದರೆ ಶೀಘ್ರದಲ್ಲೇ ಅದು ಸುಂದರವಾದ ಶಬ್ದವನ್ನು ಮಾಡುತ್ತದೆ. ನಿಮ್ಮ ಹೃದಯದಿಂದ ಅಚಕ ವಿಷಯಗಳನ್ನು ಹೊರಗೆ ಎಸೆಯಿರಿ. ಒಮ್ಮೆ ನಿಮ್ಮ ಹೃದಯದಿಂದ ಹೊರಬರುವ ಆ ಪದಗಳು ನೀವು ಎದುರಿಸಲು ಸಾಧ್ಯವಾಗುತ್ತದೆ. ನಾನು ಸ್ವಲ್ಪ ಮುಳುಗಬಹುದು, ಆದರೆ ನಾನು ಮತ್ತೆ ಓ ಜೀವನ ನೋಡಿ, ನಾನು ಮತ್ತೆ ಗೆಲ್ಲುತ್ತೇನೆ. ಸಂತೋಷ ಮತ್ತು ಉಲ್ಲಾಸದಿಂದಿರಿ. ಪರಿಸ್ಥಿತಿಗಳು ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಸಂತೋಷವಾಗಿರುವುದು ಕೇವಲ ನಿಮ್ಮದು. ಬದಲಾಯಿಸಬಹುದಾದ್ದನ್ನು ಬದಲಾಯಿಸುವುದು ನಿಮ್ಮಲ್ಲಿದೆ. ಬದಲಾಯಿಸಲಾಗದ್ದನ್ನು ಸ್ವೀಕರಿಸಿ.
ಸ್ವೀಕರಿಸಲಾಗದ್ದರಿಂದ ಆದರೆ ನಿಮ್ಮನ್ನು ನೀವು ಸಂತೋಷವಾಗಿರಿಸಿಕೊಳ್ಳಿ, ಏಕೆಂದರೆ ಅದು ಕೂಡ ಒಂದು ದೊಡ್ಡ ನಟನೆಯ ಜೀವನಕ್ಕಿಂತ ಪ್ರಾಮಾಣಿಕತೆಯ ಜೀವನವು ಹೆಚ್ಚು ಉತ್ತಮ. ನೀವು ದಿಕ್ಕನ್ನು ಬದಲಾಯಿಸಲು ಪ್ರಯತ್ನಿಸಬೇಕು, ಏಕೆಂದರೆ ಎಲ್ಲೆಡೆ ತಾಳ್ಮೆಯಿಂದಿರುವುದು ಉತ್ತಮ. ಹೆಚ್ಚು ನೀಡುವವನು ಯಾವಾಗಲೂ ಮೋಸ ಮಾಡುತ್ತಾನೆ. ಅದು ಪ್ರೀತಿಯಾಗಿರಲಿ, ಒಡನಾಟವಾಗಿರಲಿ ಅಥವಾ ವಿಶ್ವಾಸವಾಗಿರಲಿ. ಜೀವನದಲ್ಲಿ ನೀವು ಎಷ್ಟೇ ಎತ್ತರಕ್ಕೆ ಏರಿದರೂ ನಿಮ್ಮ ಬಡತನ ಮತ್ತು ಕಷ್ಟದ ದಿನಗಳನ್ನು ಎಂದಿಗೂ ಮರೆಯಬೇಡಿ. ಒಬ್ಬ ರೋಗಿ ಮಾತ್ರ ನೋವನ್ನು ಎದುರಿಸುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬಹುದು, ಇತರರು ಅದರ ಬಗ್ಗೆ ಕೇವಲ ಚಿಂತಿಸುವುದು ಒಂದು ರೋಗ. ಈ ರೋಗದಿಂದ ಮುಕ್ತನಾದವನು ಆರೋಗ್ಯವಂತ. ಜೀವನವು ನಿಮಗೆ ಎರಡನೇ ಅವಕಾಶ ನೀಡಿದಾಗ ಹಳೆಯ ತಪ್ಪುಗಳನ್ನು ಅದನ್ನು ಪುನರಾವರ್ತಿಸುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಈ ಜಗತ್ತಿನಲ್ಲಿ ಏನಾದರೂ ಕಳೆದುಕೊಳ್ಳುವ ಭಯವಿದೆ, ಆದರೆ ಈ ಜಗತ್ತಿನಲ್ಲಿ ನಿಮ್ಮ ಬಳಿ ಏನೂ ಇಲ್ಲ. ನಮ್ಮ ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಆಗ ನಾವು ಪುಟವನ್ನು ತಿರುಗಿಸಬೇಕೇ ಅಥವಾ ಪುಸ್ತಕವನ್ನು ಮುಚ್ಚಬೇಕೆ ಎಂದು ನಿರ್ಧರಿಸಬೇಕಾಗುತ್ತದೆ. ಕೆಲವು ಸತ್ಯ ನಮಗೆ ಈಗಾಗಲೇ ತಿಳಿದಿತ್ತು. ಜನರು ಎಷ್ಟು ದೂರ ಸುಳ್ಳು ಹೇಳಬಹುದು ನಾವು ನೋಡಲು ಬಯಸಿದ್ದೇವೆ. ಜೀವನವು ಹಿಂದಕ್ಕೆ ಹೋಗುವುದಲ್ಲ, ಮುಂದೆ ಸಾಗುವುದು. ಆದ್ದರಿಂದ ನೀವು ಈ ಓಟದಲ್ಲಿ ಇದ್ದೀರಿ ಎಂದು ಎಂದಿಗೂ ಯೋಚಿಸಬೇಡಿ. ಬದಲಿಗೆ ಮುಂದಿನ ಪ್ರಯಾಣದಲ್ಲಿ ನೀವು ಬೇರೆ ಏನು ಸಾಧನೆಂದು ಯೋಚಿಸಿ. ದುಃಖ, ನೋವು ಮತ್ತು ಕಣ್ಣೀರು ಬಂದಾಗ ಅವು ಖಂಡಿತವಾಗಿಯೂ ತೊಂದರೆ ನೀಡುತ್ತವೆ, ಆದರೆ ನಾವು ಹೃದಯದಲ್ಲಿ ಬೆಂಕಿ ಹಚ್ಚುತ್ತಿವೆ. ಈ ನಿಯಂತ್ರಿಸುವವನು ಅವನು ತನ್ನ ಕನಸುಗಳನ್ನು ಸಾಧಿಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಹಿತ ಪ್ರಯೋಜನಕ್ಕಾಗಿ ಎಂದಿಗೂ ಇತರರನ್ನು ಬಳಸಬೇಡಿ, ಏಕೆಂದರೆ ಅನೇಕ ಬಾರಿ ಇತರವಾಗಬಹುದು ಮತ್ತು ನೀವು ಸಹ ಬಳಸಲ್ಪಡಬಹುದು. ಪ್ರತಿ ನೋವಿನ ಹಿಂದೆ ಒಂದು ನೋವಿದೆ. ಪ್ರತಿ ನೋವಿನ ಹಿಂದೆ ಒಂದು ಕಾರಣ ಅಡಗಿದೆ. ಪ್ರತಿ ಕಾರಣದ ಹಿಂದೆ ಭರವಸೆ ಇದೆ, ಮತ್ತು ಆ ಭರವಸೆಗೆ ಜೀವನ ಎಂದು ಕರೆಯಲಾಗುತ್ತದೆ. ಇತರರು ಸಂತೋಷವಾಗಿರಿದ ನಂತರ ನಿಮ್ಮ ಹೃದಯಕ್ಕೆ ನೋವಾಗಿದ್ದರೆ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ, ಏಕೆಂದರೆ ಈಗ ನೀವು ಯಾರ ಸಂತೋಷದಲ್ಲಿಯೂ ಸಿಗುವುದಿಲ್ಲ, ಅದು ಒಂದು ಕ್ಷಣದಲ್ಲಿ ಸಿಗುವುದು. ನಿಮ್ಮ ಕನಸುಗಳಿಗಾಗಿ ಶ್ರಮಿಸುವಲ್ಲಿ ನಿಮಗೆ ಉಸಿರುಗಟ್ಟಿದಂತೆ ಅನಿಸಿದರೆ ಹಾಳಾಗುವುದನ್ನು ಮತ್ತು ಅವಮಾನಗೊಳ್ಳುವುದನ್ನು ಹೇಗೆ ಆನಂದಿಸುತ್ತೀರಿ? ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಬದುಕಲು ಕಲಿಯಿರಿ. ಶಕ್ತಿಯ ಮೇಲೆ ಕೇವಲ ಅಂತ್ಯಕ್ರಿಯೆಗಳು ಮಾತ್ರ ಏರುತ್ತವೆ. ಮೋಸ ಮತ್ತು ಸುಳ್ಳು ಭರವಸೆಗಳು, ಕೀಳು ಆಲೋಚನೆಗಳು ಮತ್ತು ತಪ್ಪು ಉದ್ದೇಶಗಳು. ಒಬ್ಬ ವ್ಯಕ್ತಿಯು ಯಾವುದೇ ಜನ್ಮದಲ್ಲಿ ಇಡಬೇಡಿ. ಸಂತೋಷವಾಗಿರಿ, ಪರಿಸ್ಥಿತಿಗಳು ಏನೇ ಇರಲಿ. ಮೌನವಾಗಿರಿ, ಭಾವನೆಗಳು ಏನೇ ಇರಲಿ. ಪರಿಸ್ಥಿತಿ ಖಂಡಿತವಾಗಿಯೂ ಹಾದು ಹೋಗುತ್ತದೆ, ಆಗ ಸಂತೋಷವಾಗಿಲ್ಲ ಎಂದು ದುಃಖ ಮತ್ತು ಭಾವನೆಗಳು ಕೊನೆಗೊಂಡಾಗ ಆಗ ನಿಮಗೆ ಮಾತನಾಡಲು ಅವಕಾಶ ಸಿಗುತ್ತದೆ. ನಿಮ್ಮ ಸಂಗಾತಿಯು ಮಾತ್ರ ನಿಮ್ಮ ಹೃದಯದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ನೀವು ಕನಸು ಕಾಣುವವು ಸಂಗಾತಿಯೊಂದಿಗೆ ಪ್ರೀತಿಯಲ್ಲಿ ಬೀಳಬಹುದು ಎಂಬುದು ಅನಿವಾರ್ಯವಲ್ಲ. ಸಂಗಾತಿಯಲ್ಲಿ ಬೀಳುವುದರಿಂದ ಜೀವನವು ಉತ್ತಮವಾಗುತ್ತದೆ ಎಂದು ಕಡಿಮೆ ಭರವಸೆ ಇರಬಹುದು. ಆದರೆ ನೀವು ಕನಸುಗಳೊಂದಿಗೆ ಪ್ರೀತಿಯಲ್ಲಿ ಬಿದ್ದರೆ ನೀವು ನಿಮ್ಮ ಆಯ್ಕೆಯ ಸಂಗಾತಿಯನ್ನು ಸಾಧ್ಯವಾಗುತ್ತದೆ. ಇದು ಸಂಪೂರ್ಣ ಭರವಸೆ. ಕಳೆದು ಹೋದ ಮತ್ತು ಮುರಿದ ಅರಿಯುವುದು ವಿವೇಕಯುತ. ಮುರಿದ ಗಾಜಿಗೆ ಯಾವುದೇ ಮಹತ್ವವಿಲ್ಲ, ಅದು ನೀಡಬಹುದೇ ಹೊರತು ಬೇರೇನೂ ಇಲ್ಲ. ಈ ಎಲ್ಲಾ ದುಃಖ, ನೋವು ಮತ್ತು ಒಂದೇ ಒಂದು ಕಾರಣವಿದೆ, ಮತ್ತು ಅದು ಭರವಸೆ. ಖಂಡಿತವಾಗಿಯೂ ಈ ಜಗತ್ತಿನ ಮೇಲೆ ನಿಂತಿದೆ, ಆದರೆ ಅಗತ್ಯಕ್ಕಿಂತ ಹೆಚ್ಚು ಭರವಸೆ ಇದ್ದರೆ ಅಲ್ಲಿ ಕಣ್ಣಾಗುತ್ತದೆ. ಇತರರಿಂದ ಮಾತ್ರ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದು ಅನಿವಾರ್ಯವಲ್ಲ. ಒಬ್ಬರ ಜೀವನದಿಂದ ನಿರೀಕ್ಷೆಗಳು ಸಹ ಮುರಿದು ಬಿದ್ದಾಗ ಬಹಳಷ್ಟು ನೋವು ನೀಡುತ್ತವೆ. ಆದ್ದರಿಂದ ನನ್ನನ್ನು ನಂಬಿರಿ, ಭರವಸೆಯನ್ನು ಇಟ್ಟುಕೊಳ್ಳಿ, ಆದರೆ ಮುರಿದ ನಂತರ ನೀವು ನೋವನ್ನು ಸಹಿಸಬಹುದಾದ ಮತ್ತು ಅನುಭವವು ಜೀವನದ ಪಾಠಗಳನ್ನು ಕಲಿಸಲು ಸಾಕು. ಪ್ರತಿ ಖಂಡಿತವಾಗಿಯೂ ಒಂದು ಅನುಭವವನ್ನು ನೀಡುತ್ತದೆ. ನೀವು ಅದನ್ನು ಬಳಸಿ ನೀವು ನೆಲದಿಂದ ಮೇಲಕ್ಕೆ ಏರಬಹುದು. ನೀವು ಎಂದಾದರೂ ಹಾಳಾಗಬೇಕೆಂದು ನಿಮ್ಮ ಯೌವನದಲ್ಲಿ ನಿಮ್ಮ ಪ್ರೇಮಿಯ ಅಪ್ಪುಗೆಯಲ್ಲಿ ಬೀಳಬೇಡಿ. ಹಾಳಾಗುವುದು ನೀವು ನಿಮ್ಮ ಸಾವಿನವರೆಗೂ ಕನ್ನಡಿಯ ಮುಂದೆ ನಿಮ್ಮನ್ನು ನೋಡಲು ಸಾಧ್ಯವಾಗದಂತಹ ಇರುತ್ತೀರಿ. ಸಂತೋಷವಾಗಿರಿ ಮತ್ತು ಆರಾಮವಾಗಿರಿ. ನಿಮ್ಮ ಮಾಡಲ್ಪಡುತ್ತದೆ, ಆದರೆ ಅದು ಯಾರಿಗೂ ಯಾವುದೇ ವ್ಯತ್ಯಾಸವನ್ನು ನೀಡುವುದಿಲ್ಲ. ಸಂತೋಷವನ್ನು ಹುಡುಕುವುದರಿಂದ ನಿಮಗೆ ಸಿಗುವುದಿಲ್ಲ, ಆದರೆ ಇತರ ಸಂತೋಷವನ್ನು ಹಂಚಿಕೊಳ್ಳುವುದರಿಂದ ಸಿಗುತ್ತದೆ. ಆದ್ದರಿಂದ ಇತರರಲ್ಲೆಷ್ಟು ಸಂತೋಷವಿದೆಯೋ ಅದನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ಹೃದಯವು ಅಶ್ವವಾಗಿ ಉಳಿಯುತ್ತದೆ. ಹಾರಲು ಕಲಿಯಿರಿ, ಬಹಳಷ್ಟು ಹಾರಿರಿ. ಧೈರ್ಯ ಆಕಾಶವನ್ನು ಸ್ಪರ್ಶಿಸಿ, ಆದರೆ ಅಲ್ಲಿಂದ ನೆಲವನ್ನು ಸ್ಪಷ್ಟವಾಗಿ ನೋಡುವ ಮಟ್ಟಿಗೆ ಮಾತ್ರ. ಮುತ್ತುಗಳು ಎಂದಿಗೂ ತೀರಕ್ಕೆ ಬರುವುದಿಲ್ಲ, ಅವುಗಳನ್ನು ಪಡೆಯಲು ಒಬ್ಬಕ್ಕೆ ಹೋಗಬೇಕು. ಇಂದು ಮುಳುಗಿ ಕೆಲಸ ಮಾಡಿ, ಇದರಿಂದ ನೀವು ನಾಳೆ ಹೊರಹೊಮ್ಮಿದಾಗ ಎಲ್ಲರಿಗಿಂತ ಭಿನ್ನವಾಗಿರಿ. ಶ್ರೀಕೃಷ್ಣನು ಬಹಳವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುವುದಿಲ್ಲವೇ?
ಜಗತ್ತಿನಲ್ಲಿ ಸಾಧಿಸಲು ಅಸಾಧ್ಯವಾದದ್ದು ಏನು? ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿಯೂ ಇದೆ. ಆಗ ನಾನು ಯೋಚಿಸುತ್ತೇನೆ, ಈ ಜಗತ್ತಿನಲ್ಲಿ ಪಡೆಯಲು ಅಸಾಧ್ಯವಾದದ್ದು ಏನು? ಹಣವಲ್ಲ, ಖ್ಯಾತಿಯಲ್ಲ, ಗೌರವವಲ್ಲ, ಪ್ರೀತಿಯಲ್ಲ. ಹಾಗಾದರೆ ಪಡೆಯಲು ಅಸಾಧ್ಯವಾದದ್ದು ಏನು? ಆಗ ಉತ್ತರ ಸಿಗುತ್ತದೆ, ನಿಮ್ಮ ಸ್ವತಃ ತಪ್ಪು, ಪಾದ ದೋಷ. ಅದನ್ನು ಯಾರೂ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಮತ್ತು ಯಾರಾದರೂ ಕೊಂಡರೂ ಆ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಬಯಸುವುದಿಲ್ಲ. ಆದರೆ ತನ್ನ ತಪ್ಪನ್ನು ಒಪ್ಪುವ ವ್ಯಕ್ತಿ ತನ್ನ ದೋಷವನ್ನು ಒಪ್ಪಿಕೊಳ್ಳುವ ವ್ಯಕ್ತಿ. ಈ ಜಗತ್ತಿನಲ್ಲಿ ಏನನ್ನು ಸಾಧಿಸದೆ ಯಾವುದೇ ಅಡಚಣೆ ಇರುವುದಿಲ್ಲ. ಆದ್ದರಿಂದ ಆತ್ಮವಿಶ್ವಾಸದಿಂದಿರಿ ಮತ್ತು ಪ್ರಯತ್ನಿಸುತ್ತಾ ಇರಿ. ಇದರಿಂದ ನೀವು ಯಾವುದೇ ತಪ್ಪು ಮಾಡುವುದಿಲ್ಲ. ಆದರೆ ಆತ್ಮಾವಲೋಕನವನ್ನು ಸಹ ಮಾಡಿ ಮತ್ತು ನೀವು ಯಾವುದೇ ಇದ್ದರೂ ಅದನ್ನು ಒಪ್ಪಿಕೊಳ್ಳಿ ಮತ್ತು ಅದನ್ನು ಸರಿಪಡಿಸಲು ಪ್ರಯತ್ನಿಸಿ. ನಿಮ್ಮ ಜೀವನ ಆನಂದಮಯವಾಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾರೆ, ನಾವು ಈ ಜಗತ್ತಿಗೆ ಬರುವ ಅದರ ಆಗಮನದ ಸಮಯವೂ ನಿಶ್ಚಿತವಾಗಿಲ್ಲ ಮತ್ತು ಅದರ ನಿರ್ಗಮನದ ಸಮಯವೂ ಆಗಿಲ್ಲ. ಅದು ಸೀಮಿತ ಅವಧಿಗೆ ಬರುತ್ತದೆ ಮತ್ತು ಈ ಜಗತ್ತಿನಿಂದ ದೂರವಾಗುತ್ತದೆ. ಶ್ರೀಕೃಷ್ಣನು ಈ ಸಾಲುಗಳಲ್ಲಿ ಹೇಳುತ್ತಾರೆ, ಒಬ್ಬ ವ್ಯಕ್ತಿಯು ಮಣ್ಣಿನಿಂದ ಮಾಡಲ್ಪಟ್ಟು ಅದು ಮಣ್ಣಿನಲ್ಲಿ ವಿಲೀನಗೊಳ್ಳುತ್ತದೆ. ಅದರ ಅಸ್ತಿತ್ವ ಇಷ್ಟೇ. ಅದಕ್ಕೆ ದುರಾಸೆಯ ಭಾವನೆ ಇರಬಾರದು, ಏಕೆಂದರೆ ಅವನು ಏನನ್ನೂ ತರುವುದಿಲ್ಲ ಮತ್ತು ತೆಗೆದುಕೊಂಡು ಹೋಗುವುದಿಲ್ಲ. ಅವನು ತನ್ನ ಇಡೀ ಜೀವನವನ್ನು ಇತರರಿಗಾಗಿ ಕೆಲಸುತ್ತಾನೆ ಮತ್ತು ಮರಣದ ನಂತರ ಅವನು ಎಲ್ಲವನ್ನೂ ಇತರರಿಗಾಗಿ ಬಿಟ್ಟು ಹೋಗುತ್ತಾನೆ. ಆದ್ದರಿಂದ ನಾವು ದುರಾಸೆಯ ಭಾವನೆಯನ್ನು, ನೈತಿಕತೆಯ ಭಾವನೆಯನ್ನು ಅಳವಡಿಸಿಕೊಳ್ಳಬೇಕು, ಏಕೆಂದರೆ ಇದರಲ್ಲಿ ಇಡೀ ಕಲ್ಯಾಣವಿದೆ. ಶ್ರೀಕೃಷ್ಣನು ಹೇಳುತ್ತಾರೆ, ಇದು ಈ ಜಗತ್ತಿನ ಜನರ ಸಮಸ್ಯೆ. ಅಂದರೆ ಅವರು ಒಂದಲ್ಲ ಒಂದು ವಿಷಯದ ಬಗ್ಗೆ ಚಿಂತಿಸುತ್ತಾ ಇರುತ್ತಾರೆ ಮತ್ತು ಇತರರ ಜೀವನವನ್ನು ನೋಡಿ ಅವರ ಜೀವನವು ಎಷ್ಟು ಸುಲಭವಾಗಿದೆ, ಎಷ್ಟು ಒಳ್ಳೆಯದಾಗಿದೆ ಎಂದು ನೋಡುತ್ತಾರೆ. ಆದರೆ ಅವರು ತಮ್ಮ ಸ್ವಂತ ಜೀವನದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಇರುತ್ತಾರೆ ಮತ್ತು ಚಿಂತಿಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಒಂದಲ್ಲ ಒಂದು ವಿಷಯದ ಬಗ್ಗೆ ಚಿಂತಿಸುತ್ತಾನೆ, ಆದರೆ ಅವನು ತನ್ನದೇ ಆದ ಜೀವನವನ್ನು ಎಂದಿಗೂ ಇಷ್ಟಪಡುವುದಿಲ್ಲ. ಅವನು ಇತರರ ಜೀವನವನ್ನು ಇಷ್ಟಪಡುತ್ತಾನೆ, ಅವನು ಅವರ ಮಾತ್ರ ಕಣ್ಣಿಡುತ್ತಾನೆ. ನಾವು ಚಿಂತೆಗಳನ್ನು ಬಿಟ್ಟು ಬಿಡಬೇಕು ಮತ್ತು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಜೀವನದಲ್ಲಿ ಏನೇ ಸಂಭವಿಸಿದರೂ ಏನೇ ಸಂಭವಿಸಲಿದೆಯೋ ಅದು ನಮ್ಮ ಹಣೆಬರಹದ ಪ್ರಕಾರ. ಅದು ಸಮಯಕ್ಕೆ ಸರಿಯಾಗಿ ಮಾತ್ರ ಸಂಭವಿಸುತ್ತದೆ. ಅದರ ಮೇಲೆ ನಮ್ಮ ನಿಯಂತ್ರಣವಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ನಾವು ಚಿಂತಿಸುವುದನ್ನು ನಿಲ್ಲಿಸಿ ನಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕು, ಏಕೆಂದರೆ ಕೆಲಸವು ಎಲ್ಲವೂ ಉತ್ತಮವಾಗಿರುತ್ತದೆ. ಆದ್ದರಿಂದ ಚಿಂತಿಸುವುದನ್ನು ನಿಲ್ಲಿಸಿ ಮತ್ತು ಏನೇ ಆಗಬೇಕೋ ಅದು ಆಗುತ್ತದೆ. ಅದರಲ್ಲಿ ತಪ್ಪೇನೂ ಇಲ್ಲ. ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಮತ್ತು ನಾವು ಏನನ್ನೂ ಮಾಡಲು ಸಾಧ್ಯ, ಅದು ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ. ಜೀವನವು ಅದರಿಂದ ರಚಿಸಲ್ಪಡುತ್ತದೆ ಮತ್ತು ನಾಶವಾಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾರೆ, ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ಆಲೋಚನೆ ಮತ್ತೆ ಬಹಳ ಮುಖ್ಯ. ಆದರೆ ಕೇವಲ ಆಲೋಚಿಸುವುದರಿಂದ ನಿಮಗೆ ಯಶಸ್ಸು ಸಿಗುತ್ತದೆಯೇ? ಕ್ರಿಯೆಗಳನ್ನು ಮಾಡುವುದರಿಂದ ಸಿಗುತ್ತದೆಯೇ? ಇಲ್ಲ. ಕೆಲವರು ಆಲೋಚಿಸುತ್ತಾ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅದಕ್ಕಾಗಿಯೇ ಅವರು ಯಶಸ್ಸಿಲ್ಲ. ಕೆಲವರು ಆಲೋಚಿಸದೆ ಕೆಲಸಗಳನ್ನು ಮಾಡುತ್ತಾ ಇರುತ್ತಾರೆ, ಅವರಿಗೆ ಸಿಗುವುದಿಲ್ಲ. ನೆನಪಿಡಿ, ಮರವನ್ನು ಕತ್ತರಿಸಲು ಬಯಸಿದರೆ ಕೊಡಲಿಯ ಪ್ರಯತ್ನಗಳ ಜೊತೆಗೆ ಕೊಡಲಿಯನ್ನು ಯಾವ ದಿಕ್ಕಿನಲ್ಲಿ ಎಸೆಯಬೇಕು ಎಂಬುದನ್ನು ಸಹ ಮನಸ್ಸಿನಲ್ಲಿರಬೇಕು. ಆಲೋಚನೆಗಳು ಮತ್ತು ಕ್ರಿಯೆಗಳನ್ನು ಸರಿಯಾಗಿ ಬೆರೆಸಬೇಕು. ಕೃಷ್ಣ ಹೇಳಿದ್ದಾನೆ, ಆತ್ಮವು ಅಮರ. ನಮ್ಮ ದೇಹವು ಮರಳಿನಂತಿದೆ, ರದ್ದಾಗಿ ಧೂಳಾಗಿ ಬದಲಾಗುತ್ತದೆ. ಆದರೆ ನಮ್ಮ ಆತ್ಮವು ಅಮರ, ಅಂತ್ಯವಿಲ್ಲ ಮತ್ತು ಅದಕ್ಕೆ ಸಾವಿಲ್ಲ. ಯಾರಾದರೂ ನಮ್ಮ ದೇಹವನ್ನು, ಆದರೆ ನಮ್ಮ ಆತ್ಮವನ್ನು ಕೊಲ್ಲಲು ಸಾಧ್ಯವಿಲ್ಲ. ಅದು ಎಂದಿಗೂ ಒಬ್ಬ ವ್ಯಕ್ತಿಯನ್ನು ಎಂದಿಗೂ ಕೊಲ್ಲಲು ಸಾಧ್ಯವಿಲ್ಲ. ಶ್ರೀಕೃಷ್ಣನು ತರಗತಿಯಲ್ಲಿ ವಿವರಿಸುತ್ತಾನೆ, ಒಬ್ಬ ವ್ಯಕ್ತಿಯು ಎಂದಿಗೂ ಸಾಯುವುದಿಲ್ಲ, ಅವನ ದೇಹದೇ, ಆದರೆ ಆತ್ಮವು ಶಾಶ್ವತವಾಗಿ ಜೀವಂತವಾಗಿರುತ್ತದೆ. ಬುದ್ಧ ಹೇಳುತ್ತಾರೆ, ನೀವು ನಿಮ್ಮ ಜೀವನದ ಸೃಷ್ಟಿಕರ್ತ. ನೀವು ಬೀಜದಂತೆ ಕೆಲಸ ಮಾಡುತ್ತೀರೋ ನಿಮ್ಮ ಕಷ್ಟದ ಫಲಿತಾಂಶಗಳು ಉತ್ತಮವಾಗಿರುತ್ತವೆ. ನೀವು ಇದರಲ್ಲಿ ಬಯಸಿದ ಸ್ಥಳವನ್ನು ಒಂದೇ ಒಂದು ರೀತಿಯಲ್ಲಿ ತಲುಪಬಹುದು, ಅದು ನಿಮ್ಮ ಕಷ್ಟದ ಮೂಲಕ. ನೀವು ಹೆಚ್ಚುತ್ತೀರೋ ನೀವು ನಿಮ್ಮ ಗುರಿಗಳನ್ನು ಉತ್ತಮವಾಗಿ ಸಾಧಿಸುತ್ತೀರಿ. ನೀವು ಉತ್ತಮಪಡಿಸುತ್ತೀರೋ ನೀವು ಉತ್ತಮವಾಗಿ ಕಂಡುಕೊಳ್ಳುತ್ತೀರಿ. ನೀವು ನಿಮ್ಮ ಸ್ವಂತ ಜೀವನದ ಸೃಷ್ಟಿಕರ್ತ. ನೀವು ನಿಮ್ಮ ಜೀವನವನ್ನು ಮಾಡಬಹುದು ಅಥವಾ ಮಾಡಬಹುದು, ಆದರೆ ಲಕ್ಷಾಂತರ ಜನರು ತಮ್ಮ ಜೀವನದಲ್ಲಿ ಅಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಂಡು ಅದರಿಂದಾಗಿ ಅವರು ಎಂದಿಗೂ ತಮ್ಮ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ವ್ಯಕ್ತಿಯು ದಾರಿ ತಪ್ಪುತ್ತಾನೆ. ಅವನು ತನ್ನ ಜೀವನದಲ್ಲಿ ದೊಡ್ಡ ಸ್ಥಳಗಳನ್ನು ಬಯಸುತ್ತಾನೆ, ಆದರೆ ಅದಕ್ಕಾಗಿ ಕೆಲಸ ಮಾಡುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಅವನು ಇಸಲು ಸಾಧ್ಯವಾಗುವುದಿಲ್ಲ.
ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಮಾಡಲು ಬಯಸಿದರೆ ನೀವು ನಿಮ್ಮ ಜೀವನದ ಸೃಷ್ಟಿಕರ್ತರಾಗಬೇಕು. ನೀವು ಮಾಡಬೇಕಾಗುತ್ತದೆ. ನೀವು ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಶ್ರೀಕೃಷ್ಣನು ಹೇಳುತ್ತಾರೆ, ನೀವು ನಿಮ್ಮ ಜೀವನದ ಸೃಷ್ಟಿಕರ್ತ, ಆದ್ದರಿಂದ ನಿಮ್ಮ ಕೆಲಸವನ್ನು ಮಾಡಲು ಹೆಚ್ಚು చేయಬೇಕು. ಶ್ರೀಕೃಷ್ಣನು ನಮ್ಮೆಲ್ಲರ ಜೀವನದಲ್ಲಿ ಹೇಳುತ್ತಾರೆ, ಕೆಲವೊಮ್ಮೆ ಯೋಜನೆ ಇರುತ್ತದೆ, ಕೆಲವೊಮ್ಮೆ ಈ ಜಗತ್ತು ನಮ್ಮ ಮೇಲೆ ಕಲ್ಲುಗಳನ್ನು ಎಸೆಯುತ್ತದೆ, ಕೆಲವೊಮ್ಮೆ ನಮ್ಮನ್ನು ಕೆಟ್ಟವರು ಎಂದು ಪರಿಗಣಿಸಿ, ಕೆಲವೊಮ್ಮೆ ನಮ್ಮನ್ನು ವಿಫಲರು ಎಂದು ಪರಿಗಣಿಸಿ, ಕೆಲ ಬುದ್ಧಿಹೀನರು ಎಂದು ಪರಿಗಣಿಸಿ. ಅನೇಕ ಕಾರಣಗಳಿವೆ. ಆದರೆ ಈ ಕಲ್ಲು ನೋವು ಅನುಭವಿಸಬೇಕೇ ಅಥವಾ ಬೇಡವೇ ಎಂಬುದು ನಮ್ಮ ಕೈಯಲ್ಲಿದೆ. ನೀವು ಈ ನೋವು ಅನುಭವಿಸಿದ ನಂತರ ಕಣ್ಣೀರಿನಲ್ಲಿ ಮುಳುಗಬಹುದು ಅಥವಾ ಈ ಕಲ್ಲುಗಳಿಂದ ಸೇತುವೆಯನ್ನು ನಿರ್ಮಿಸಿ ಸಮಸ್ಯೆಗಳ ಸಾಗರವನ್ನು ದಾಟಬಹುದು. ನಿರ್ಧಾರ ನಿಮ್ಮದು. ಈ ಕಲ್ಲು ನಮ್ಮ ಖಂಡನೆ ಮತ್ತು ನಮ್ಮ ಟೀಕೆಯ ಸಂಕೇತ, ಮತ್ತು ಈ ಟೀಕೆಯನ್ನು ನಕಾರಾತ್ಮಕವಾಗಿ ತೆಗೆದುಕೊಂಡವನು ನರಳುತ್ತಾನೆ, ಮತ್ತು ಈ ಟೀಕೆಯನ್ನು ಅಭಿವೃದ್ಧಿಯ ಆಧಾರವನ್ನಾಗಿ ಮಾಡುವವನು ಅವನು ಯಶಸ್ಸು ಏರುತ್ತಾನೆ. ಆದ್ದರಿಂದ ನೆನಪಿಡಿ, ಟೀಕೆಯು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ದೊಡ್ಡ ಸ್ನೇಹಿತ. ಶ್ರೀಕೃಷ್ಣನು ಹೇಳುತ್ತಾರೆ, ಧರ್ಮವನ್ನು ಅಳವಡಿಸಿಕೊಳ್ಳುವುದು ನಮ್ಮ ಅಸ್ತಿತ್ವ ಮತ್ತು ಅದೇ ನಮ್ಮ ಗುರುತು. ಏಕೆಂದರೆ ನಮ್ಮ ಧರ್ಮವು ಉತ್ತಮವಾಗಿದ್ದರೆ ನಮ್ಮ ಉತ್ತಮವಾಗಿರುತ್ತದೆ. ನಮ್ಮ ನಡತೆಯನ್ನು ಸುಂದರಗೊಳಿಸಲು ನಾವು ನಮ್ಮ ಧರ್ಮವನ್ನು ಉತ್ತಮಗೊಳಿಸಬೇಕು. ಭಾಗ 6, ಏಕಾಗ್ರತೆಯ ಪರೀಕ್ಷೆ. ಅರ್ಜುನನ ಆ ದಿನಗಳ ಮಹಾಭಾರತದ ಕಥೆ ಇದು. 5 ಪಾಂಡವರಿಗೆ ಮತ್ತು ಎಲ್ಲಾ ದ್ರೋಣಗುರುಗಳು ಬಿಲ್ಲುಗಾರಿಕೆಯನ್ನು ಕಲಿಸಿದರು. ಒಂದು ದಿನ ದ್ರೋಣಗುರುಗಳು ಅವರನ್ನು ಪರಿಚಯಿಸಿದರು ಮತ್ತು ಈ ಉದ್ದೇಶದಿಂದ ಅವರು ಅವರನ್ನು ಅರಣ್ಯದೆಡೆಗೆ ಕರೆದುಕೊಂಡು ಹೋದರು. ಬಹಳ ದೂರ ನಡೆದ ನಂತರ ಅವರು ಕಾಡಿನಲ್ಲಿ ಒಂದು ಸ್ಥಳವನ್ನು ತಲುಪಿದರು ಮತ್ತು ಅಲ್ಲಿ ಎತ್ತರದ ಮತ್ತು ದೊಡ್ಡ ಮರವೊಂದಿತ್ತು. ದ್ರೋಣಗುರುಗಳು 5 ಪಾಂಡವ ಮತ್ತು ಕೌರವರಿಗೆ ಹೇಳಿದರು, ಇಂದು ಅವರ ಬಿಲ್ಲುಗಾರಿಕೆ ಕೌಶಲ್ಯಗಳ ಪರೀಕ್ಷೆ. ಅವರೇ ಕಲಿಸಿದ್ದರಲ್ಲಿ ಅವರು ಎಷ್ಟು ಪ್ರವೀಣರಾಗಿದ್ದಾರೆ ಎಂದು ನೋಡಲು ಬಯಸಿದರು. ಪಾಂಡವರವರು ಸಿದ್ಧರಾದರು. ದ್ರೋಣಗುರುಗಳು ಮರಕ್ಕೆ ಒಂದು ನಕಲಿ ಹಕ್ಕಿಯನ್ನು ನೇತು ಹಾಕಿ ಮತ್ತು ಎಲ್ಲಾ ರಾಜಕುಮಾರರಿಗೆ ಹೇಳಿದರು, ನೀವು ಮರದಲ್ಲಿ ನೇತಾಡುವ ಹಕ್ಕಿಯ ಕಣ್ಣಿಗೆ ಗುರಿಯಿಡಬೇಕು. ಎಲ್ಲರೂ ಸಿದ್ಧರಾದರು. ಪಾಂಡವರು ಮತ್ತು ಕೌರವ ರಾಜಕುಮಾರರು. ದ್ರೋಣಗುರುಗಳು ಮೊದಲು ಯುಧಿಷ್ಠಿರನನ್ನು ಗುರಿಯಿಡಲು ಕರೆದರು. ಬಿಲ್ಲು ಮತ್ತು ಬಾಣವನ್ನು ಕೈಯಲ್ಲಿ ಹಿಡಿದು ಮುಂದೆ ಬಂದನು. ದ್ರೋಣಗುರುಗಳು ಕೇಳಿದರು, ಧರಿದ್ದೀರಾ? ಯುಧಿಷ್ಠಿರನು ಹೌದು ಎಂದು ತಲೆದೂಗಿದನು. ಆಗ ದ್ರೋಣಗುರುಗೆ ಕೈ ತೋರಿಸಿ ಕೇಳಿದರು, ಆ ಮರದ ಮೇಲೆ ನಿಮಗೆ ಏನು ಕಾಣಿಸುತ್ತಿದೆ ಎಂದು ನನಗೆ ಹೇಳಿ. ಗುರುದೇವ, ನನಗೆ ದೊಡ್ಡ ಮರ ಕಾಣಿಸುತ್ತಿದೆ. ಅನೇಕ ಕೊಂಬೆಗಳು ಹರಡಿಕೊಂಡಿವೆ. ಕೊಂಬೆಗಳ ಮೇಲೆ ಎಲೆಗಳಿವೆ. ಪಕ್ಷಿಗಳು ಮರದ ಮೇಲೆ ಗೂಡು ಮಾಡಿವೆ. ನೀವು ಕೊಂಬೆಯ ಮೇಲೆ ಹಕ್ಕಿಯನ್ನು ನೇತು ಹಾಕಿದ್ದೀರಿ. ಯುಧಿಷ್ಠಿರನು ಸಂಪೂರ್ಣ ವಿವರಣೆಯನ್ನು ನೀಡಿ. ದ್ರೋಣಗುರುಗಳು ಹೇಳಿದರು, ಯುಧಿಷ್ಠಿರ, ನೀವು ಇನ್ನು ಪರೀಕ್ಷೆಗೆ ಸಿದ್ಧಲಿಂದಕ್ಕೆ ಹೋಗಿ ನಿಲ್ಲಿರಿ. ಯುಧಿಷ್ಠಿರನು ದೂರ ಹೋದನು. ದ್ರೋಣಗುರುಗಳು ಕರೆದರು ಮತ್ತು ಅಲ್ಲಿ ಅದೇ ಪ್ರಶ್ನೆಯನ್ನು ಪುನರಾವರ್ತಿಸಿದವು. ಭೀಮ, ಮರದ ಮೇಲೆ ನಿಮಗೆ ಏನು ಕಾಣಿಸುತ್ತಿದೆ ಎಂದು ಹೇಳಿ. ಭೀಮನು 2 ಹೆಜ್ಜೆ ಮುಂದೆ ಹೋಗಿ, ನನಗೆ ಈ ಭೂಮಿ, ಆಕಾಶ, ದಟ್ಟ ಅರಣ್ಯ, ಗುರುಗಿರಿವು ಮತ್ತು ಈ ದಟ್ಟವಾದ ಮರ, ಅದರ ಎಲೆಗಳು ಮತ್ತು ಅದರ ಮೇಲೆ ನೇತಾಡುವ ಹಕ್ಕಿ. ದ್ರೋಣಗುರುಗಳು ಹೇಳಿದರು, ಭೀಮ, ನೀವು ಈಗ ಈ ಪರೀಕ್ಷೆಗೆ ಸಿದ್ಧರಿಲ್ಲ. ಹಾಗಾದರೆ ಹಿಂದಕ್ಕೆ ಹೋಗಿ ನಿಲ್ಲಿರಿ. ಅದರ ನಂತರ ನಕುಲ, ಸಹದೇವ ಮತ್ತು ದುರ್ಯೋಧನ ಸೇರಿದಂತೆ ಎಲ್ಲ ಕೌರವ ರಾಜ ಒಬ್ಬೊಬ್ಬರಾಗಿ ಕರೆದು ಅದೇ ಪ್ರಶ್ನೆಯನ್ನು ಕೇಳಿದರು. ಎಲ್ಲರೂ ಅದೇ ಉತ್ತರವನ್ನು ನೀಡಿ, ಮರಗಳು, ಕೊಂಬೆಗಳು, ಎಲೆಗಳು, ಹಕ್ಕಿಗಳು. ದ್ರೋಣಗುರುಗಳು ಎಲ್ಲರೂ ಈಗ ಅವರು ಈ ಪರೀಕ್ಷೆಗೆ ಸಿದ್ಧರಿಲ್ಲ ಮತ್ತು ಅವರಿಗೆ ಗುರಿಯಿಡಲು ನೀಡಲಿಲ್ಲ. ಕೊನೆಯಲ್ಲಿ ಅರ್ಜುನನು ಮುಂದೆ ಬಂದನು. ದ್ರೋಣಗುರುಗಳು ಪ್ರಶ್ನೆಯನ್ನು ಕೇಳಿದರು, ಅರ್ಜುನ, ನಿಮಗೆ ಏನು ಕಾಣಿಸುತ್ತಿದೆ ಎಂದು ಹೇಳಿ. ಅರ್ಜುನ ಉತ್ತರಿಸಿದನು, ನನಗೆ ಕೇವಲ ಹಕ್ಕಿಯ ಕಣ್ಣುಗಳು ಮಾತ್ರ ಕಾಣಿಸುತ್ತಿವೆ. ದ್ರೋಣಗುರುಗಳು ಹೇಳಿದರು, ಗುರಿಯಿಡಿ. ಅರ್ಜುನನು ಗುರಿಯಿಟ್ಟನು. ಬಾಣವು ಹಕ್ಕಿಯ ಕಣ್ಣುಗಳನ್ನು ಚುಚ್ಚಿತು. ದ್ರೋಣಗುರುಗಳು ಎಲ್ಲಾ ರಾಜಕುಮಾರರು, ನೀವು ಒಂದು ಗುರಿಯ ಕಡೆಗೆ ಶ್ರಮಿಸುತ್ತಿರುವಾಗ ಸಂಪೂರ್ಣ ಗಮನವು ಗುರಿಯ ಮೇಲೆ. ಗುರಿಯ ಹೊರತಾಗಿ ಏನೂ ಕಾಣಬಾರದು. ಇದೇ ಯಾವುದೇ ಗುರಿಯನ್ನು ಸಾಧಿಸುವ ಮಂತ್ರ. ನೀವು ಒಂದೇ ಸಮಯದಲ್ಲಿ ಅನೇಕ ಕಾರ್ಯಗಳಲ್ಲಿ ನಿರತರಾಗಿದ್ದರೆ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಆದ್ದರಿಂದ ಯಶಸ್ಸನ್ನು ಸಾಧಿಸಲು ಸಂಪೂರ್ಣ ಗಮನವು ನಿಮ್ಮ ಗುರಿ ಇರಬೇಕು. ಸ್ನೇಹಿತರೆ, ಈ ಗೀತಾಸಾರವನ್ನು ಅರಿತುಕೊಳ್ಳಿರಿ. ಪಯಣದಲ್ಲಿ ನಿಮ್ಮ ಆತ್ಮವೇ ನಿಮ್ಮ ಮಾರ್ಗದರ್ಶಿ. ಧೈರ್ಯವಾಗಿ ಮುನ್ನಡೆಯಿರಿ. ಸ್ನೇಹಿತರೆ, ಈ ಗಹನವಾದ ಮತ್ತು ಅರ್ಥಪೂರ್ಣವಾದ ಕೃಷ್ಣ ಸಂದೇಶವನ್ನು ವೀಕ್ಷಿಸಿದ್ದಕ್ಕೆ
ಕನ್ನಡ ವಿಚಾರಧಾರೆಗಳು ತಂಡದಿಂದ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ಗೀತಾಸಾರವು ನಿಮ್ಮ ಜೀವನದ ಅನೇಕ ಚಿಂತೆಗಳನ್ನು ದೂರ ಮಾಡಿ ಶಾಂತಿ ಮತ್ತು ಸ್ಪಷ್ಟತೆಯನ್ನು ನೀಡಿದೆ ಎಂದು ಭಾವಿಸುತ್ತೇವೆ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳ ಮೇಲೆ ಹೆಚ್ಚು ಗಮನ ಹರಿಸಿರಿ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಉತ್ತರಗಳನ್ನು ಉಳಿಸಿಕೊಳ್ಳಿರಿ, ಏಕೆಂದರೆ ಸಂಪತ್ತು ನಾಶವಾಗುತ್ತದೆ, ಆದರೆ ಸಂಬಂಧಗಳು ಮತ್ತು ಕರ್ಮ ಶಾಶ್ವತವಾಗಿ ಉಳಿಯುತ್ತದೆ. ಈ ವಿಚಾರಗಳು ನಿಮಗೆ ಉಪಯುಕ್ತವೆಂದು ಅನಿಸಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಮತ್ತು ನಮ್ಮ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಪ್ರೋತ್ಸಾಹದಿಂದ ನಾವು ಇಂತಹ ಹೆಚ್ಚಿನ ಮೌಲ್ಯಯುತ ವಿಷಯಗಳನ್ನು ನಿಮ್ಮ ಮುಂದೆ ತರಲು ಸಾಧ್ಯವೇ. ಸದಾ ಸಂತೋಷವಾಗಿರಿ, ಶಾಂತಿಯಿಂದಿರಿ. ಜೈ ಶ್ರೀ ರಾಧೇ ಕೃಷ್ಣ.